ಇವತ್ತು ಅಖಾಡದಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ವಿಚಾರಾಧಾರ ಒಂದು ಚರ್ಚೆಗಳಿರೋದಿಲ್ಲ. ಬದಲಾಗಿ ಜನರಿಗೆ, ನಮ್ಮ ರಾಜ್ಯದ ಜನರಿಗೆ ಒಂದು ಜಾಗೃತಿ, ಅವೇರ್ನೆಸ್ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ದೀಪಾವಳಿ ಬಂದಿದೆ, ಹಾಗಾಗಿ ಜನ ಸಂಭ್ರಮದಲ್ಲಿ ತೇಲಾಡ್ತಾ ಇದ್ದಾರೆ, ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಪಟಾಕಿಗಳ ಬಾಕ್ಸ್ಗಳು ಲಕ್ಷಾಂತರ ರೂಪಾಯಿ ಕೊಟ್ಟು ಖರ್ಚು ಮಾಡಿ ತಂದು ಸ್ಟಾಕ್ ಮಾಡಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಈ ಹಿಂದೆ ನಿಯಮವನ್ನು ಹೇಳಿತ್ತು, ಆದೇಶವನ್ನು ಮಾಡಿತ್ತು. ಹಸಿರು ಪಟಾಕಿ, ಗ್ರೀನ್ ಫೈರ್ ಕ್ರ್ಯಾಕರ್ಸ್, ಅವುಗಳನ್ನು ಮಾತ್ರ ಹೊಡಿಲಿಕ್ಕೆ ಅವಕಾಶ ಇದೆ ಅಂಥೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. 2018ರಿಂದಲೂ ಕೂಡ ಇದು ಜಾರಿಯಲ್ಲಿದೆ. ಆದರೆ ಕರ್ನಾಟಕದಲ್ಲಿ ನಿಜಕ್ಕೂ ದೀಪಾವಳಿ ಸಂದರ್ಭದಲ್ಲಿ ಅಥವಾ ಬೇರೆ ಯಾವುದೋ ಹಬ್ಬದ ಸಂದರ್ಭಗಳಲ್ಲಿ ಹಸಿರು ಪಟಾಕಿಗಳನ್ನೇ ಮಾತ್ರ ಹೊಡಿತಾ ಇದ್ದಾರಾ, ಅಥವಾ ಕೇವಲ ಹಸಿರು ಪಟಾಕಿಯ ಲೇಬಲ್ ಏನು ಆ ಲೋಗೋ ಇರುತ್ತೆ ಅಥವಾ ಅಲ್ಲಿ ಸ್ಕ್ಯಾನರ್ ಇರುತ್ತೆ ಅದು ಮಾತ್ರ ಕಾಣಿಸ್ತಾ ಇದೆ, ಅಥವಾ ಅದನ್ನು ನಕಲಿ ಮಾಡಿ ಸಾಂಪ್ರದಾಯಿಕವಾಗಿ, ಅಂದರೆ ನಾವೀಗ ಕೆಂಪು ಪಟಾಕಿ ಏನು ಜಾಸ್ತಿ ಸೌಂಡ್ ಬರುತ್ತೆ, ಜಾಸ್ತಿ ಹೊಗೆ ಬರುತ್ತೆ, ಅಂಥ ಪಟಾಕಿಗಳನ್ನು ನಾವು ನೋಡ್ತೇವಲ್ವ, ಅದನ್ನು ಈಗ ಹೊಡಿತಾ ಇದ್ದಾರೆ. ಯಾಕಂದರೆ ಬಾಕ್ಸ್ ಒಳಗಡೆ ಸಾಂಪ್ರದಾಯಿಕ ಪಟಾಕಿಗಳಿರ್ತವೆ, ಅಂದರೆ ಕೆಂಪು ಪಟಾಕಿ, ಮೇಲ್ಗಡೆ ಜಸ್ಟ್ ಲೋಗೋ, ನಕಲಿ ಫೇಕ್ ಲೋಗೋ ಇರುತ್ತೆ. ICIR ನೀರಿ ಆ ಸಂಸ್ಥೆದು, ಮತ್ತು ಸ್ಕ್ಯಾನರ್ ಇರುತ್ತೆ. KR ಪೇಟೆಗೆ ಹೋಗಿ ಬರಬೇಕು ನಾವು, ಗೊತ್ತಾಗುತ್ತೆ ನಮಗೆ. ಗಲ್ಲಿಯಲ್ಲಿ ಸುಲ್ತಾನ್ ಪೇಟೆಯಲ್ಲಿ ಮಹಿಳೆಯರು ಮಾರ್ತಾ ಇದ್ದಾರಂತೆ. ನೋಡಿ, ಪರವಾನಗಿ ಇದ್ದವರಷ್ಟೇ ಪಟಾಕಿಗಳನ್ನು ಮಾರಲಿಕ್ಕೆ ಅವಕಾಶ ಇದೆ. ಯಾಕಂತ ಹೇಳಿದ್ರೆ 2024ರಲ್ಲಿ ನಿಮ್ಗೆ ನೆನಪಿರ್ಬೋದು, ಅತ್ತಿಬೇಲೆಯಲ್ಲಿ ಒಂದು ದೊಡ್ಡ ದುರಂತ ಆಗ್ಬಿಡ್ತು. ಪಟಾಕಿ ಗೋಡೌನ್ ಬೆಂಕಿ ಹತ್ಕೊಂಡು 14 ಜನ ಸಜೀವವಾಗಿ ಸತ್ತು ಹೋಗ್ಬಿಟ್ರು. ಅಲ್ಲಿಂದ ನಮ್ಮ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತಂತು. ಲೈಸೆನ್ಸ್ ಇದ್ದವರು ಮಾತ್ರ ಪಟಾಕಿಗಳನ್ನು ತಯಾರು ಮಾಡಬಹುದು, ಅದು ಹಸಿರು ಪಟಾಕಿಗಳನ್ನು ಮಾತ್ರ ಹೊಡಿಲಿಕ್ಕೆ ಅವಕಾಶಗಳಿದೆ ಅಂಥೇಳಿ. ನೋಡಿ, ನಮ್ಮಲ್ಲಿ ಪಟಾಕಿಗಳನ್ನು ತಯಾರು ಮಾಡುವಂಥ ಕಾರ್ಖಾನೆಗಳಿಲ್ಲ ಕರ್ನಾಟಕದಲ್ಲಿ. ನಾವೇನಿದ್ರು ಶಿವಕಾಶಿ, ತಮಿಳುನಾಡು, ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ತಂದು ಇಲ್ಲಿ ಸಣ್ಣ ಪುಟ್ಟ ವರ್ತಕರು ಇವರು ಸ್ಟಾಕ್ ಮಾಡಿಕೊಂಡು ಮತ್ತು ಅಂಗಡಿಗಳಿಗೆ ಮಾರಾಟ ಮಾಡುವಂಥ ಕೆಲಸ ಆಗ್ತಾ ಇದೆ. ಆದರೆ ನಿಜಕ್ಕೂ ನಮಗೆ ಗೊತ್ತಾಗಬೇಕಾಗಿರೋದೇನು, ಈ ಹಸಿರು ಪಟಾಕಿ ಮೇಲೆ ಅಷ್ಟೇ ಹಸಿರು, ಒಳಗಡೆ ವಿಷ, ಏನಾಗೋದಿಲ್ವಾ? ಹಾಗಾದರೆ ಪೊಲ್ಯೂಷನ್ ಆಗಲ್ವಾ? ಅಥವಾ ಮಾನವನ ದೇಹಕ್ಕೆ ಯಾವುದೇ ಹೊಡೆತ ಬೀಳಲ್ವಾ? ಯಾವುದೇ ರೋಗ ಬರಲ್ವಾ? ಕಂಪ್ಲೀಟ್ ಇದು ಸೇಫಾ? ಇದ್ರ ಬಗ್ಗೆ ಚರ್ಚೆಗಳು ಬಹಳ ಅಗತ್ಯತೆ ಇದೆ. ಹಾಗಾಗಿನೇ ಜನರಲ್ಲಿ ಇನ್ನೂ ಕೂಡ ಗೊಂದಿದೆ. ಎಜುಕೇಟೆಡ್ ಜನ ಕೂಡ ಕೇಳ್ತಾ ಇದ್ದಾರೆ, ಹಸಿರು ಪಟಾಕಿ ಅಂದ್ರೇನು? ನೋಡೋಕೆ ಹಸಿರಾಗಿರುತ್ತಾ, ಗ್ರೀನ್ ಕಲರ್ ಇರುತ್ತಾ, ಅಥವಾ ಸಿಡಿದಾಗ ಅದು ಹಸಿರು ಕಲರ್ ಆಗುತ್ತಾ ಅಂತೇಳಿ. ಹಾಗಾಗಿನೇ ಆ ಗೊಂದಲಗಳು ಒಂದು ಕಡೆ ಆದರೆ, ಇನ್ನು ಮಾರ್ಕೆಟ್ಗಳಲ್ಲೂ ಕೂಡ ಆ ವರ್ತಕರು ಕೂಡ ಕೆಲವೊಂದಿಷ್ಟು ಗೊಂದಲದಲ್ಲಿ ಇದ್ದಾರೆ, ಮಾರಾಟವನ್ನು ಮಾಡ್ತಾ ಇದ್ದಾರೆ, ಅವ್ಯಾಹತವಾಗಿ ನಡೀತಾ ಇದೆ. ಕೇವಲ ಇದು ಲಾಭದ ದೃಷ್ಟಿಯಿಂದ. ಯಾಕೆಂದರೆ 15,000 ಕೋಟಿ ವ್ಯವಹಾರ ಆಗುತ್ತೆ ದೇಶಾದ್ಯಂತ ಈ ದೀಪಾವಳಿ ಸಂದರ್ಭದಲ್ಲಿ. ನಮ್ಮ ಬೆಂಗಳೂರಿನಲ್ಲಿ ಒಂದು 200 ಕೋಟಿಯಷ್ಟು ವ್ಯಾಪಾರ ವಹಿವಾಟಾಗುತ್ತೆ ಪಟಾಕಿದು. ಹಾಗಾಗಿನೇ ಸರ್ಕಾರ ನಿಜಕ್ಕೂ ತಾವು ಹೇಳಿದಂತೆ ನಡೆದುಕೊಳ್ತಾ ಇದೆಯಾ? ಜನರಿಗೆ ಇದ್ರ ಬಗ್ಗೆ ಜಾಗೃತಿ ಇದೆಯಾ? ನಾವು ಹೇಗೆ ಇದ್ರ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು? ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಿದ್ದಾರೆ ನೇರ ಸಂಪರ್ಕದಲ್ಲಿ. ಮೊದಲದಾಗಿ ಪರಿಸರ ತಜ್ಞರಾಗಿರುವಂಥ ಜೋಸೆಫ್ ಹೂವರ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಎಸ್ ಸರ್, ಈಗ ದೀಪಾವಳಿಯ ಸಂಭ್ರಮದಲ್ಲಿ ನಮ್ಮ ರಾಜ್ಯದ ಜನ ಇದ್ದಾರೆ. ಬಟ್ ಈಗ ಹಸಿರು ಪಟಾಕಿ ಹೊಡಿಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ, ಸರ್ಕಾರ ಕೂಡ ಹೇಳಿದೆ. ಹಸಿರು ಪಟಾಕಿಯಲ್ಲಿ ನಿಜಕ್ಕೂ ವಿಷ ಇರೋದಿಲ್ವಾ, ಪರಿಣಾಮ ಬೀರೋದಿಲ್ವಾ ಅನ್ನುವಂಥ ಚರ್ಚೆಗಳು ಶುರುವಾಗ್ತಿದೆ ಸರ್. ನಿಜಕ್ಕೂ ಈ ಹಸಿರು ಪಟಾಕಿ ಅನ್ನುವಂಥ ಕಾನ್ಸೆಪ್ಟು ಎಷ್ಟರ ಮಟ್ಟಿಗೆ ಇದು ಜನರು ಒಪ್ಕೊಂಡಿದ್ದಾರೆ ಅಂತ ನೀವು ಭಾವಿಸ್ತೀರಿ? ಅಲ್ಲ, ಇದು ಏನಂದ್ರೆ ನಾವು ನೋಡ್ಬೇಕಾದ್ರೆ ಯಾವ್ದೇ ಪಟಾಕಿ ಹೊಡೆದ್ರೆ ಪೊಲ್ಯೂಷನ್ ಆಗೇ ಆಗತ್ತೆ. ಹೌದು. ಕೆಂಪು ಪಟಾಕಿ ಪೊಲ್ಯೂಷನ್ ಆಗತ್ತೆ, ನೀವು ಹಸಿರು ಪಟಾಕಿ ಹೊಡೆದ್ರೆ ಪೊಲ್ಯೂಷನ್ ಆಗತ್ತೆ. ಇದು ಈಗ ಜಾಗ್ರತೆ ಆಗಿ ನಮ್ಮ ಸುಪ್ರೀಂ ಕೋರ್ಟ್ ಅವರು 2018 ನೀವ್ ಹೇಳ್ದಂಗೆ ಅವರು ಇದು ಮುಟ್ಸಿ ಮಾಡಿದ್ರು. ಈಗ ಡೆಲ್ಲಿ ಸರ್ಕಾರನು ಮೊನ್ನೆ ಅವರು ಒಂದು ತಂದಿದ್ದಾರೆ, ಇಲ್ಲ ನೀವು ಗ್ರೀನ್ ಪಟಾಕಿನೇ ಮಾಡ್ಬೇಕು ಅಂದ್ಬಿಟ್ಟು. ಇಲ್ಲಿ ನಮ್ಮ ರಾಜ್ಯ ಸರ್ಕಾರನು ಇದೇ ಮಾತಾಡ್ತಿದ್ದಾರೆ. ಇದಕ್ಕೆಲ್ಲ ಅಷ್ಟು ದೂರ ಹೋಗ್ಬೇಕಾಗಿಲ್ಲ. ಜನ ಅವ್ರ ಹೆಲ್ತ್, ಅವ್ರ ಮಕ್ಕಳ ಭವಿಷ್ಯ ಮುಖ್ಯ, ಅವ್ರ ಫ್ಯಾಮಿಲಿ ಇದು, ಅವ್ರ ನೇಬರ್ಹುಡ್ ಚೆನ್ನಾಗಿರ್ಬೇಕಂದ್ರೆ ಇದು ಜನನೇ ಯೋಚಿಸ್ಬೇಕಾಗತ್ತೆ. ಪಟಾಕಿ ಹೊಡೆದು ನಮ್ಗೆ ಏನ್ ಬರುತ್ತೆ, ದೀಪ ಹಚ್ಚಿದ್ರೆ ಇನ್ನಷ್ಟು ಚೆನ್ನಾಗಿರತ್ತೆ. ಸೊ ಅದನ್ನ ಜನನೇ ಇದ್ರ ಮುಂದೆ ತಗೊಂಡೋಗ್ಬೇಕು. ಸರ್ಕಾರ ಕಡೆ ಹೋಗೋದೇ ಬೇಡ, ನಾವೇ ಮಾಡ್ಕೊಳ್ಳೋಣ. ನಮ್ಮ ಜೀವಕ್ಕೆ ತೊಂದರೆ ಇದೆ. ಆಲ್ರೆಡಿ
ಕ್ಲೈಮೇಟ್ ಕ್ರೈಸಿಸ್ ಆಗಿ ಹ್ಮ್ ಜನ ಎಲ್ಲ ಪರದಾಡ್ತಿದ್ದಾರೆ. ಒಂದ್ ಕಡೆ ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ ಇಂದ ಫ್ಲಡ್ಸ್ ಇದಾಗತ್ತೆ, ಒಂದ್ ಕಡೆ ಬರ ಆಗತ್ತೆ. ಹ್ಮ್ ಆ ತರ ಇರ್ಬೇಕಾದ್ರೆ ಹೊಲ ಪರದಾಡ್ಬೇಕಾರೆ ನಾವೇ ಖುದ್ದಾಗಿ ಹ್ಮ್ ಕೋವಿಡ್ ಒಂದ್ಸತಿ ಬಂದು ಎಲ್ಲರೂ ಎಷ್ಟೋ ಜನ ಹಾಗೆ ತೀರೋದ್ರು. ಈಗ್ಲೂ ಆ ಎಫೆಕ್ಟ್ ಕೋವಿಡ್ ಶೀಲ್ಡ್ ಕೋವ್ಯಾಕ್ಸಿನ್ ಈಗ್ಲೂ ಜನ ಸಾಯ್ತಿದ್ದಾರೆ. 27 ವಯಸ್ಸಿಗೆ ಇದುಗಳು ಬರ್ತಾ ಇದೆ, ಇನ್ನು ಹಾರ್ಟ್ ಅಟ್ಯಾಕ್ ಎಲ್ಲ ತರ ಆಗಿ ಜನ ಸಾಯ್ತಿದ್ದಾರೆ. ಹೌದು. ಅಂತ ಸಿಚುವೇಶನ್ಗೆ ಜನನೇ ಅವ್ರ ಹೆಲ್ತ್ ನ ಪ್ರಯಾರಿಟಿ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಎಲ್ಲೂ ಹೋಗ್ಬೇಕಲ್ಲ, ಕೋರ್ಟ್ಗೂ ಹೋಗ್ಬೇಕಲ್ಲ, ಸರ್ಕಾರ ಹತ್ರನೂ ಹೋಗ್ಬೇಕಲ್ಲ. ನಾವೇ ಹುಷಾರಾಗಿ ಇದ್ದು ಇಲ್ಲ ನಮ್ಮಿಂದ ಬೇರೆಯವ್ರ ತೊಂದ್ರೆ ಆಗ್ಬಾರ್ದು ಅಂತ ಯೋಚಿಸಿದ್ರೆ ಅದು ಬಹಳ ಒಳ್ಳೇದಾಗತ್ತೆ. ಬಟ್ ಯಾಕೋ ನಾವ್ ನೋಡಕ್ ಹೋದ್ರೆ ಇದು ಬೇರೆ ತರ ನೋಡ್ತಾರೆ ಜನ. ಈಗ ನಾವು ಮಾತಾಡ್ತಿದೀವಿ ಇದ್ರ ಬಗ್ಗೆ, ಇವರು ಯಾಕೆ ಮಾತಾಡ್ಬೇಕು ಪಟಾಕಿ ಬಗ್ಗೆ, ಬೇರೆದೆಲ್ಲ ಯಾಕೆ ಮಾತಾಡಲ್ಲ ಅಂತ ಶುರು ಮಾಡ್ತಾರೆ ಜನ. ಇದೊಂಥರ ನಮ್ಮ ಇದ್ರೊಳಗೆ ಸೊಸೈಟಿ ಒಳಗೆ ಇದೊಂದು ಪ್ರಾಬ್ಲಮ್ ಇದೆ. ಎಲ್ಲ ಹೆಲ್ತ್ ನ ಪ್ರಯಾರಿಟಿ ಮಾಡಿದ್ರೆ ಇದೆಲ್ಲ ಮರ್ತ್ಬಿಡ್ಬೋದು. ಬಟ್ ಯಾಕೋ ಜನ ಒಂದ್ಸತಿ ಯಾಕೋ ನಾವ್ ನೋಡ್ತಾ ಹೋಗ್ತಾ ಇದ್ರೆ ಬೇರೆ ಬೇರೆ ತರ ವಿವಿಧವಾಗಿ ಮಾತಾಡ್ತಾರೆ, ಬೇರೆ ಬೇರೆ ತರ ಇದು ಮಾಡ್ತಾರೆ. ಆಟಿಟ್ಯೂಡ್ಸ್ ಇರುತ್ತೆ, ಮತ್ತೆ ಬಿಹೇವಿಯರ್ ಇರುತ್ತೆ, ಆಮೇಲೆ ಅಗ್ರೆಷನ್ ಇರುತ್ತೆ. ಸೊ ಎಲ್ಲ ಒಂದ್ ಕಡೆ ನಾವೇ ಶುರು ಮಾಡ್ಕೊಂಡು ಒಳ್ಳೇದಾಗ್ಲಿ, ಫ್ಯೂಚರ್ ಜನರೇಷನ್ ನೋಡ್ರೆ ಚೆನ್ನಾಗಿರುತ್ತೆ ನಮ್ಮ ಭವಿಷ್ಯ, ನಿಜ, ನಮ್ಮ ಭಾವನೆ. ಹೌದು ಸರ್. ಈಗ ನಕಲಿ ಲೋಗೋ ಹಾಗೆ ನಕಲಿ QR ಕೋಡ್ಗಳನ್ನ ಬಳಸಿ ಮೊದಲಿದ್ದಂಥ ಪಟಾಕಿ ಏನಿದೆ ಸರ್, ಅದು ಜಾಸ್ತಿ ಸೌಂಡ್ ಬರೋದು, ಆಮೇಲೆ ರೆಡ್ ಪಟಾಕಿ ನಾವೇನು ಹೇಳ್ತೀವಿ, ಮೇಲ್ಗಡೆ ಮಾತ್ರ ಅದು ಲೋಗೋ ಇರುತ್ತೆ, ಒಳಗಡೆ ಅದು ಸಂಪ್ರದಾಯ ಪಟಾಕಿಗಳನ್ನೇ ಮಾರುತ್ತಾ ಇದ್ದಾರೆ. ಬಟ್ ಇದು ಲಾಭದ ದೃಷ್ಟಿಯಿಂದ ಹೀಗೆಲ್ಲ ಮಾಡ್ತಿದಾರಾ ಅನ್ನೋದು ಅನ್ನಿಸ್ತಾ ಇದೆ ನಿಮ್ಗೆ? 100% ಎಲ್ಲರೂ ಲಾಭನೇ ನೋಡೋದು, ಯಾರು ಹೆಲ್ತ್ ನೋಡ್ತಿಲ್ವಲ್ಲ. ಇವ್ರಿಗೆ ಯಾರು ಈ ಮ್ಯಾನುಫ್ಯಾಕ್ಚರ್ ಮಾಡೋರ್ಗೆ ಅವ್ರಿಗೆ ಇದೇ ಟೈಮ್ ದುಡ್ಡು ಮಾಡೋದು, ಯಾಕಂದ್ರೆ ಜನ ಹೋಗಿ ತಗೋತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಈಗ ಈ ತರ ನೋಟಿಸ್ ಕೊಟ್ಟು ಈ ತರ ಎಲ್ಲ ಮಾಡ್ಬೇಕಾದ್ರೆ ಕೋರ್ಟ್ ಆರ್ಡರ್ ಇದೆ, ಸರ್ಕಾರದ್ದು ಆರ್ಡರ್ ಇದೆ, ಆದಾಗ ಅವ್ರು ಬೇರೆ ತರ ಮಾಡ್ತಾರೆ. ಈ ತರ ಹಸಿರು ಪಟಾಕಿದು ಸ್ಟಿಕ್ಕರ್ ಹಾಕ್ತಾರೆ, ಒಳಗಡೆ ಯಾವ್ದಿತ್ತು ಅದೇ ಮಾಡ್ಕೊಂಡ್ ಬರ್ತಾರೆ. ಸೊ ನಾವೇ ತಾನೆ ಅವ್ರಿಗೆ ಬಿಸ್ನೆಸ್ ಕೊಡೋದು, ಅಲ್ಲಿಗೆ ಬರ್ಬೇಕು ವಾಪಸ್. ನಾವೇ ತಾನೆ ಹೋಗಿ ತಗೋತಿರೋದು, ನಮ್ ಜೀವಕ್ಕೆ ನಾವೇ ಇದು ಅಪಾಯ ಮಾಡ್ಕೊಂಡ್ ಮಾಡ್ತಿದೀವಿ. ಸೊ ಅದನ್ನ ನಾವ್ ತಡೆ ಹಾಕ್ಬೋದು. ಬಟ್ ಎಲ್ಲ ಮಾಡ್ತಾರೆ ಬಿಸ್ನೆಸ್. ಈಗ ಎಲ್ಲರೂ ಏನಂದ್ರೆ ದುಡ್ಡು ಮಾಡ್ಬೇಕಷ್ಟೇ. ಲೈಫ್ ಯಾರ್ದು ಹೋದ್ರು ಏನು ನಾನ್ ಚೆನ್ನಾಗಿದ್ದೀನಿ ಆ ತರ ಆಟಿಟ್ಯೂಡ್ ಇದೆ. ಎಲ್ಲ ಕಡೆ ಮಾರಾಡ್ತಿದ್ದಾರೆ, ಎಲ್ರಿಗೂ ಗೊತ್ತು. ಆಮೇಲೆ ಕೆಲವರಂತೂ ನಮ್ ಫ್ರೆಂಡ್ಸ್ ಒಳಗೆ ಇದ್ದಾರೆ, ಅವ್ರಿಗೆ ನೀವ್ ಎಷ್ಟೇ ಹೇಳಿ ಎಜುಕೇಟೆಡ್ ಆದ್ರೂ ಅವರು ಇಲ್ಲ ನಾವ್ ಮಾಡೇ ಮಾಡ್ತೀವಿ ಅಂತ. ಏನ್ ಮಾಡಕ್ಕಾಗತ್ತೆ, ಯಾರು ಹೇಳಕ್ಕಾಗತ್ತ ಅಂತ ಅವ್ರಿಗೆ ಹೇಳಿ. ನಿಜ 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 ಸರ್. ಅಂದರೆ ನೀವು ಹೇಳೋ ಪ್ರಕಾರ ಜನರ ಮನಸ್ಥಿತಿಗಳು ಬದಲಾಗಬೇಕು. ಅಂದರೆ ಈಗ ನೋಡಿ, ನಮ್ಮ ದೀಪಾವಳಿ ಅಂತಂದರೆ ಬೆಳಕಿನ ಹಬ್ಬ, ಅಂಧಕಾರದಿಂದ ಬೆಳಕಿನಡೆಗೆ ಸಾಗುವಂಥ ಹಬ್ಬ, ದೀಪಗಳನ್ನು ಹಚ್ಚಬಹುದು. ಬಟ್ ಈಗಿನ ಜನ್ರೇಷನ್ ಏನಿದೆ ಅಥವಾ ಮನಸ್ಥಿತಿ ಏನಿದೆ, ಪಟಾಕಿ ಢಮ್ ಅಂತ ಸೌಂಡ್ ಬಂದ್ರೆ ಒಂದು ದೀಪಾವಳಿ ಅನ್ನೋ ಥರ ಭಾಸವಾಗಿದೆ ಅಂಥೇಳಿ. ಹೌದು, ಹಾಗೆ ಆಗ್ಬಿಟ್ಟಿದೆ ಮನಸ್ಥಿತಿ, ಹಾಗೆ ಇದೆ ಅವ್ರಿಗೆ. ಪಟಾಕಿ ಹೊಡೆದ್ರೆ ಸೌಂಡ್ ಕೇಳ್ಬೇಕು, ಇಲ್ಲ ಹೊಗೆ ಬರ್ಬೇಕು. ಹೌದು. ಸೊ ಆ ತರ ಸಿಚುವೇಶನ್ ಬಂದ್ಬಿಟ್ಟಿದೆ. ನಾವೇ ಚೇಂಜ್ ಆದ್ರೆ ಒಳ್ಳೇದು. ಈಗ ನೋಡಿ, ಯೂತ್ ಒಳಗೆ ನಾವು ಹೇಳ್ತಾ ಇದೀವಲ್ಲ, ಬಹಳ ಚೇಂಜ್ ಆಗಿದೆ. ಯಾಕಂದ್ರೆ ಸ್ಕೂಲ್ಸ್ ಒಳಗೆಲ್ಲ ಎಜುಕೇಟ್ ಮಾಡಿದಾರೆ ಮಕ್ಕಳಿಗೆ. ಮಕ್ಕಳು ಬಂದು ಅವ್ರ ಫ್ಯಾಮಿಲಿಗೆಲ್ಲ ಹೇಳ್ತಿದ್ದಾರೆ, ಇಲ್ಲ ನಾವು ಪಟಾಕಿ ಹೊಡಿಬಾರ್ದು, ಎನ್ವೈರನ್ಮೆಂಟ್ ಒಳ್ಳೇದಂದ್ಬಿಟ್ಟು ಈಗ ಮಕ್ಕಳೇ ನಮಗೆ ಪಾಠ ಕೊಡ್ತಿದ್ದಾರೆ. ಅದು ಒಂದು ಒಳ್ಳೆ ಇದು ಶುರು ಆಗಿದೆ. ಬಟ್ ಏನ್ ಮಾಡ್ತೀರಾ, ಎಲ್ಲ ಯೂತ್ ನಮ್ಮ ಈ ಈ 30, 40, 50 ಅಂತವ್ರೆ ಮಾಡೋದು ಇದೆಲ್ಲ. ಯಾವ ರೂಲ್ ಕಿಸ್ಕೋ ಚಾಯೆ, ಯಾವನ್ ಕೇಳ್ತಾನೆ ರೂಲು. ನಮ್ ಪೊಲಿಟಿಷಿಯನ್ಸ್ ರೂಲ್ ಫಾಲೋ ಮಾಡಲ್ಲ, ನಮ್ ಅಡ್ಮಿನಿಸ್ಟ್ರೇಷನ್ ರೂಲ್ ಫಾಲೋ ಮಾಡಿ ನಾನೇ ಯಾಕೆ ಮಾಡ್ಬೇಕು ಮಾಡಿ ತೋರಿಸ್ತಾರೆ ಅವರು. ಸೊ ಮಕ್ಕಳಿಂದ ನಾವು ಕಲಿಬೇಕಾಗಿದೆ. ಸೊ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನ್ ಮಾಡ್ತಿದ್ದಾರೆ. ಸೊ ಈಗ ನಾವು ಒಂದಷ್ಟು ಮಾತಾಡ್ಬೇಕಾದ್ರೆ ಡಾಕ್ಟರ್ಗಳ ಹತ್ರ ಅವ್ರು ಹೇಳ್ತಾರೆ, ಈ ಸೀಸನ್ ಒಳಗೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಜಾಸ್ತಿ ಆಗತ್ತೆ, ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾರೆ ಹೊಗೆಯಿಂದ. ಆಲ್ರೆಡಿ ಪೊಲ್ಯೂಷನ್ ಲೆವೆಲ್ಸ್ ತುಂಬಾ ಜಾಸ್ತಿ ಇದೆ. PM ಲೆವೆಲ್ಸ್ 2.5 ಕಿನ್ನ ಮೆಚ್ಚಿಗೆ ಹೋಗ್ತಾ ಇದೆ. ನಾವು ಆಲ್ರೆಡಿ ಬೆಂಗಳೂರು ಟಿಪ್ಪಿಂಗ್ ಪಾಯಿಂಟ್ ಒಳಗೆ ಇದ್ದೀವಿ. ಈಗಲೂ ನಾವು ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ಬಹಳ ತೊಂದರೆ ಆಗತ್ತೆ ಅಂದ್ಬಿಟ್ಟು ನಮ್ಮ ಹೆದರಿಕೆ. ನಿಜ 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 ಸರ್. ಹಾಗೇ ರೀ, ಮತ್ತೆ ನಿಮ್ಮ ಜೊತೆ ಮಾತಾಡ್ತೇನೆ ನಾನು. ಡಾಕ್ಟರ್ ಶರತ್ ಕುಲಕರ್ಣಿ ಇದ್ದಾರೆ, ಖ್ಯಾತ ವೈದ್ಯರು, ನಮ್ಮ ಜೊತೆ ಮಾತಾಡಲಿಕ್ಕೆ. ಡಾಕ್ಟರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ.
ಸರ್, ಈಗ ಗ್ರೀನ್ ಪಟಾಕಿ ಹೊಡಿಬೇಕು ಅನ್ನುವಂಥ ಒಂದು ಆದೇಶ ಹಿಂದಿನಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಅದನ್ನ ಎಷ್ಟು ಜನ ಫಾಲೋ ಮಾಡ್ತಿದಾರಲ್ಲ ಗೊತ್ತಿಲ್ಲ. ಆದರೆ ನಮಗೆ ಜನರಿಗೆ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು TV5 ಮಾಡ್ತಾ ಇದೆ ಸರ್. ಹಾಗಾಗಿನೇ ನಿಮ್ಮ ಒಂದು ಮಾಹಿತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಗ್ರೀನ್ ಪಟಾಕಿ ಅಥವಾ ಪಟಾಕಿಯಿಂದ ಆಗುವಂತಹ ಒಂದು ಪರಿಣಾಮಗಳು ದೇಹದ ಮೇಲೆ, ಕೆಲವೊಬ್ಬರು ಹೇಳ್ತಿದ್ದಾರೆ ಶ್ವಾಸಕೋಶಕ್ಕೆ ಸಮಸ್ಯೆ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ ಮತ್ತು ಮೂರ್ಛೆ ರೋಗ ಬರುತ್ತೆ, ಈ ರೀತಿ ಕೆಲವೊಂದು ನರಗಳ ಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ. ಓವರಾಲ್ ಮನುಷ್ಯನ ದೇಹದ ಮೇಲೆ ಆಗುವಂತಹ ಎಫೆಕ್ಟ್ಸ್ ಏನು ಸರ್? ಖಂಡಿತವಾಗ್ಲೂ ಸರ್. ಮೊದಲನೇದಾಗಿ ಇದೇನು ಅಭಿಯಾನ ಜಾಗೃತಿ ಮಾಡ್ತಾ ಇದ್ದೀರಾ TV5 ಇಂದ, ತುಂಬಾ ಒಳ್ಳೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಇದು ಆಗ್ಬೇಕು. ಎಸ್, ಇದು ಎಷ್ಟೆಷ್ಟು ಆಗ್ತಾ ಹೋಗುತ್ತೆ ಸರ್. ಯಾರು ಹೇಳ್ತಿದ್ರು ಅವಾಗ, ಮಕ್ಕಳೇ ಪಾಠ ಹೇಳಿಕೊಡ್ತಾರೆ ನಮಗೆ ಇವಾಗ ಅಂತ ನಾನು ಕೇಳ್ತಿದ್ದೆ. ಸೊ ಮೊದಲನೇದಾಗಿ ಸಿಸ್ಟಮ್ ವೈಸ್ ನೋಡ್ತಾ ಹೋದ್ರೆ ಶ್ವಾಸನಾಳಕ್ಕೆ ತುಂಬಾ ತೊಂದರೆ ಆಗುವಂತದ್ದು ಇದರಿಂದ. ಯಾವುದು ಗ್ರೀನ್ ಪಟಾಕಿನೂ ಇರ್ಬೋದು, ನಾರ್ಮಲ್ ಪಟಾಕಿನೂ ಇರ್ಬೋದು. ನಾರ್ಮಲ್ ಪಟಾಕಿ 100% ಡ್ಯಾಮೇಜ್ ಮಾಡಿದ್ರೆ ಗ್ರೀನ್ ಪಟಾಕಿ ಒಂದು 50 to 60% ಡ್ಯಾಮೇಜ್ ಮಾಡುತ್ತೆ. ಓಕೆ, ಅಲ್ಲಿ ಡ್ಯಾಮೇಜ್ ಇದ್ದೇ ಇರುತ್ತೆ, ಆದ್ರೆ ಕಡಿಮೆ ಡ್ಯಾಮೇಜ್ ಇರುತ್ತೆ. ಇದು ಫಸ್ಟ್ ಗೊತ್ತಿರ್ಲಿ ನಮಗೆ. ಡಿಫ್ರೆನ್ಸ್ ಹೇಳ್ತಾನೆ ಹೋಗ್ತಾ ಇದ್ದೀನಿ ನಾನು. ಶ್ವಾಸನಾಳದ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಇದು ನಾವು ಆಕ್ಸಿಡೆಂಟ್ಸ್ ಹೊರತಾಗಿ ಈ ಹೊಗೆ ನಮ್ಮ ಒಳಗಡೆ ಹೋಯ್ತು ಅಂದ್ರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದೇನೆ ನಾವು. ಆಕ್ಸಿಡೆಂಟ್ ಆಗಿ ಕಣ್ಣಿಗೆ ಗಾಯ ಆಯ್ತು, ತಲೆಗೆ ಗಾಯ ಆಯ್ತು, ಬರ್ನ್ ವುಂಡ್ಸ್ ಆಯ್ತು, ಅದು ಬೇರೆ. ಶ್ವಾಸನಾಳಕ್ಕೆ ತೊಂದರೆ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರಿಗೆಲ್ಲ ಅಲರ್ಜಿಗಳಿರುತ್ತೆ, ಅಲರ್ಜಿಕ್ ಕೋಲ್ಡ್ ಇರ್ಬೋದು, ಅಲರ್ಜಿಕ್ ಕಾಫ್ ಇರ್ಬೋದು, ಇದೆಲ್ಲ ಕೂಡ ಜಾಸ್ತಿ ಆಗುತ್ತೆ. ಪ್ಲಸ್ ಯಾರಿಗ ಇರಲ್ಲ, ಅವ್ರು ಏನಾದ್ರು ಪ್ರೋನ್ ಇದಾರೆ, ಪ್ರೋನ್ ಅಂದ್ರೆ ಅವ್ರು ರಿಸ್ಕ್ ಫ್ಯಾಕ್ಟರ್ ಅಲ್ಲಿ ಇರ್ತಾರೆ, ಮನೆಯಲ್ಲಿ ಆಲ್ರೆಡಿ ಹೆರಿಡಿಟಿ ಇರುತ್ತೆ, ಅಸ್ತಮಾ ಇರುತ್ತೆ ಯಾರಿಗೂನು. ಸೊ ಈ ಮಕ್ಕಳಿಗೆ ಬರುವಂತ ಸಾಧ್ಯತೆಗಳಿರುತ್ತೆ. ಮಕ್ಕಳಷ್ಟೇ ಅಂತಲ್ಲ, 20 ಇಯರ್ 25 ಇಯರ್ ಯಾರಿರ್ತಾರೆ ಅವರು ಈ ಪಟಾಕಿಯನ್ನ ಯೂಸ್ ಮಾಡೋದು, ಅಥವಾ ಇದರ ಏನು ಇದರಿಂದ ಹೊಗೆ ಬರುತ್ತೆ, ಧೂಳು ಬರುತ್ತೆ, ಅದನ್ನ ಅವರು ಇನ್ಹೇಲ್ ಮಾಡಿದ್ರು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಅಲರ್ಜಿಗಳು ಸ್ಟಾರ್ಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಇದು ಒಂದೇದು. ಇನ್ನು ಯಾರಿಗೆಲ್ಲ ಆಲ್ರೆಡಿ ಇರುತ್ತೆ, ಎಸ್ಪೆಷಲಿ ಅಲರ್ಜಿಕ್ ಕೋಲ್ಡ್ ಕಾಫ್, ಅಲರ್ಜಿಕ್ ಬ್ರಾಂಕೈಟಿಸ್, ಅಸ್ತಮಾ, ಇಮಿಡಿಯೇಟ್ ಆಗಿ ಫೇರ್ ಅಪ್ ಆಗ್ಬಿಡುತ್ತೆ. ಬಿಕಾಸ್ ಆಲ್ರೆಡಿ ವಾಯುವಿನ ಗುಣಮಟ್ಟ ಏನಿದೆ, ಎಸ್ಪೆಷಲಿ ಬೆಂಗಳೂರಿನಲ್ಲಿ ನಾನು ಹೇಳ್ತಿರುವಂತದ್ದು, ಸ್ವಲ್ಪ ಕುಗ್ಗಿ ಹೋಗಿರುವಂತದ್ದಿದೆ, ವಾಯು ಮಾಲಿನ್ಯ ಇದೆ ಆಲ್ರೆಡಿ. ಅದರ ಜೊತೆ ಎಷ್ಟೊಂದ್ ಜನ ಸ್ಮೋಕಿಂಗ್ ಮಾಡ್ತಾರೆ, ಅದ್ರ ಜೊತೆ ಎಷ್ಟೊಂದ್ ಜನ ಪಟಾಕಿ ಹೊಡಿತಾ ಇರ್ತಾರೆ ಹಬ್ಬದಲ್ಲಿ ಅಥವಾ ಕೆಲವೊಂದು ಒಕೇಶನ್ಸ್ ಗಳಲ್ಲಿ, ಸ್ಪೆಷಲ್ ಒಕೇಶನ್ಸ್ ಗಳಲ್ಲಿ. ಈಗಲೂ ಸೌಂಡ್ ಕೇಳ್ತಿರ್ಬೋದು ನಿಮ್ಗೆ ಆಲ್ರೆಡಿ. ಸೊ ಇದರಿಂದ ಅವರಿಗೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಸೊ ಎಕ್ಸಾಜರೇಟ್ ಅಥವಾ ಅಗ್ರವೇಟ್ ಆಗ್ಬಿಡುತ್ತೆ ಏನು ಇರುವಂತ ಕಂಡೀಷನ್. ಇದು ಶ್ವಾಸನಾಳದ ಮೇಲೆ. ಇನ್ನು ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಮೇಲೆ ಹೋದ್ರೆ ಡೆಫಿನೆಟ್ಲಿ ಹೌದು, ಇದರಿಂದ ನಮ್ಮ ಹೃದಯದ ಮೇಲೆ ಸೈಡ್ ಎಫೆಕ್ಟ್ ಇದ್ದೇ ಇದೆ. ನಾರ್ಮಲ್ ಪಟಾಕಿಯಿಂದ ಇರ್ಲಿ ಅಥವಾ ಗ್ರೀನ್ ಪಟಾಕಿಯಲ್ಲಿ ಕಡಿಮೆ ಇರುತ್ತೆ. ಬಟ್ ನಾರ್ಮಲ್ ಪಟಾಕಿಯಲ್ಲಿ ಗ್ಯಾಸಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಅದರಿಂದ ನಮ್ಮ ಹೃದಯದ ಮೇಲೇನು ಎಫೆಕ್ಟ್ ಇರುತ್ತೆ. ಇನ್ನು ನರಗಳ ಒಂದು ಏನು ನರ್ವಸ್ ಸಿಸ್ಟಮ್ ಅಂತ ಏನ್ ಹೇಳ್ತೇವೆ, ಓವರ್ ಆಲ್ ನಮ್ಮ ಒಂದು ಸಿಸ್ಟಮ್ ವೈಸ್ ಹೋದಾಗ ಶ್ವಾಸನಾಳ ಅಥವಾ ಏನ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳ್ತೇವೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತ ಏನ್ ಹೇಳ್ತೇವೆ, ಅದು ತೊಂದರೆ ಆದಾಗ ಓವರ್ ಆಲ್ ವೀಕ್ನೆಸ್ ಬಂದ್ಬಿಟ್ಟು ಸ್ವಲ್ಪ ನರ್ವಸ್ ಸಿಸ್ಟಮ್ ಮೇಲೇನು ಆ ಪ್ರಭಾವ ಬೀರುತ್ತೆ. ಪ್ಲಸ್ ಅದರಲ್ಲಿ ಇರುವಂತಹ ಕೆಮಿಕಲ್ಸ್ ಕೂಡ ನಮ್ಮ ನರಗಳಿಗೆ ಒಂದು ತೊಂದರೆ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಇದು ಡೆಫಿನೆಟ್ಲಿ ಹೌದು. ಸೊ ಸಿಸ್ಟಮ್ ವೈಸ್ ನೋಡ್ತಾ ಹೋದಾಗ ಇದೆಲ್ಲ ತೊಂದರೆಗಳಿರುತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಶ್ವಾಸನಾಳ ಡೆಫಿನೆಟ್ಲಿ ನಮ್ಗೆ ತೊಂದರೆ ಆಗುವಂತದ್ದು ಶ್ವಾಸನಾಳದಲ್ಲಿ. ಸೊ ಅದರಿಂದ ಪಟಾಕಿನೇ ಆದಷ್ಟು ಅವಾಯ್ಡ್ ಮಾಡಬೇಕು. ಬಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ಗ್ರೀನ್ ಪಟಾಕಿಗಳನ್ನ ಯೂಸ್ ಮಾಡಬಹುದು, ಅಥವಾ ಓಪನ್ ಏರಿಯಾಸ್ಗಳಲ್ಲಿ ನಾರ್ಮಲ್ ಪಟಾಕಿನ ಯೂಸ್ ಮಾಡಬಹುದು. ನೀವು ನೋಡಿದಂಗೆ ಎಷ್ಟೊಂದು ಜನರಿಗೆ ಈ ದೀಪಾವಳಿ ಹಬ್ಬ ಆದ್ಮೇಲೇನು ಈ ಶ್ವಾಸನಾಳ ತೊಂದರೆಗಳು, ಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳು ಫ್ಲೇರ್ ಅಪ್ ಆಗ್ತಾನೆ ಇರುತ್ತೆ 4-5 ದಿವಸ ಆದ್ಮೇಲೇನು. ಬಿಕಾಸ್ ಎಲ್ಲ ಏನು ಅಕ್ಯುಮುಲೇಷನ್ ಆಗಿರುತ್ತೆ ಆ ಹೊಗೆ ಎಲ್ಲ, ಅದನ್ನೇ ಇನ್ಹೇಲ್ ಮಾಡ್ತಾ ಇರ್ತಾರೆ ಅವರು. ಸೊ ಇನ್ಹೇಲ್ ಮಾಡಿ ಅವ್ರಿಗೆ ಅಕ್ಯುಮುಲೇಷನ್ ಆದ್ಮೇಲೇನು ತಿರ್ಗಾ ಕ್ಲಿನಿಕ್ಗೆ ಬರ್ತಾ ಇರ್ತಾರೆ, ತಿರ್ಗಾ ನಮ್ಗೆ ಫೋನ್ ಮಾಡ್ತಾ ಇರ್ತಾರೆ, ತಿರ್ಗಾ ತೊಂದರೆ ಆಗಿದೆ, ಹಿಂಗೆ ಇದನ್ನ ಮ್ಯಾನೇಜ್ ಮಾಡ್ಬೇಕು ಅಂತ ಕೇಳ್ತಾ ಇರ್ತಾರೆ. ಈ ಲೆವೆಲ್ಗೂ ತೊಂದರೆ ಆಗಿರೋದನ್ನ ನಾವು ನೋಡಿದ್ದೇವೆ. ಅಂಡ್ ಈ ಸರಿ ಕೂಡ ಪಟಾಕಿ ಯೂಸ್ ಆಗ್ತಾನೆ ಇದೆ. ಸೊ ಇದರಿಂದ ಡೆಫಿನೆಟ್ಲಿ ಎಲ್ಲೆಲ್ಲಿ ತೊಂದರೆಗಳಿದೆ, ಅವರಿಗೆ ಶ್ವಾಸನಾಳದೆಲ್ಲ ಪ್ರಾಬ್ಲಮ್ ಇದೆ, ಅದು ಅಗ್ರವೇಟ್ ಆಗಿ ಮತ್ತೆ ಸಮಸ್ಯೆಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಖಂಡಿತ ಡಾಕ್ಟರ್, ಉಪಯುಕ್ತವಾದಂತಹ ಮಾಹಿತಿ. ಡಾಕ್ಟರ್, ತಮಗೆ ಸಮಯಾವಕಾಶ ಇದೆಯಾ ಹೇಗೆ? ಈಗ ನೆಕ್ಸ್ಟ್ ಒಂದು ಬ್ರೇಕ್ ಸಮಯ ಆಗಿದೆ, ಹಾಗಾಗಿ ಕೇಳ್ತಾ ಇದ್ದೀನಿ. ಡೆಫಿನೆಟ್ಲಿ ಸರ್, ಬ್ರೇಕ್ ಆದ್ಮೇಲೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಖಂಡಿತ. ನಮ್ಮ ಜೊತೆಗೆ ಶರದ್ ಕುಲಕರ್ಣಿ ಅವರು ಇದ್ದಾರೆ, ವೈದ್ಯರು. ಅವ್ರನ್ನ ಮತ್ತೆ ಮಾತಾಡ್ತೀನಿ ನಾನು. ಡಾಕ್ಟರ್, ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಿದೆ ಸರ್. ಡಾಕ್ಟರ್ ಹೇಳ್ತಾ ಇದ್ರಿ ಶ್ವಾಸಕೋಶಕ್ಕೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ. ಈಗ
ಪಾರ್ಶ್ವವಾಯು ಬರುತ್ತೆ ಮತ್ತು ಕಿಡ್ನಿ ಸಮಸ್ಯೆ ಉಂಟಾಗುತ್ತೆ, ಅದರ ಜೊತೆಗೆ ಮೂರ್ಛೆ ಹೋಗುವಂಥ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಅಂತ ನಾನು ಕೆಲವೊಂದಿಷ್ಟು ವರದಿಗಳು ನೋಡ್ತಾ ಇದ್ದೆ. ಇದು ಸಾಧ್ಯತೆ ಇದೆಯಾ ಹೇಗೆ ಡಾಕ್ಟರ್? ಹೌದು ಪ್ರಭು ಸರ್, ಖಂಡಿತವಾಗ್ಲೂ ಸಾಧ್ಯತೆ ಇದೆ. ಸೊ ಇಲ್ಲಿ ನಾನು ಅಕ್ಯುಮುಲೇಷನ್ ಬಗ್ಗೆ ಮಾತಾಡ್ತಾ ಇದ್ದೆ ಅವಾಗ. ಓಕೆ, ಫಸ್ಟ್ ನಾವು ಮೂರ್ಛೆ ರೋಗದ ಬಗ್ಗೆ ಮಾತಾಡೋಣ. ಓಕೆ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಲವಾರು ಫ್ಯಾಕ್ಟರ್ಸ್ ಗಳಿರುತ್ತೆ. ಇವಾಗ ನಾವು ಮೂರ್ಛೆ ಅಂದ್ರೆ ಅದನ್ನ ನಾವು ವರ್ಟಿಗೋ ಅಂತ ತಗೊಂಡ್ವಿ ಅಂತ ಹೇಳಿದ್ರೆ, ಕೆಲವೊಬ್ರಿಗೆ ಏನಾಗುತ್ತೆ, ವಯಸ್ಸಾದವರಿಗೆ ಸಡನ್ ಆಗಿ ಸೌಂಡ್ ಬರುತ್ತೆ ಇದರಿಂದ, ಪಟಾಕಿಯಿಂದ. ಆ ಸೌಂಡ್ ಇಂದ ಅವರ ಇಯರ್ ಡ್ಯಾಮೇಜ್ ಏನಾದ್ರು ಆಯ್ತು, ಅಥವಾ ಪಕ್ಕದಲ್ಲೇ ಎಲ್ಲೋ ಪಟಾಕಿ ಬಾಂಬ್ ಸಿಡಿಸಿದ್ರು, ಅಥವಾ ಸ್ವಲ್ಪ ದೂರದಲ್ಲಿ ಸಿಡಿಸಿದ್ರು, ಆ ಸೌಂಡ್ ಇಂದ ಹೆವಿ ಡೆಸಿಬಲ್ ಇರೋದ್ರಿಂದ ಆ ಸೌಂಡ್ ಇಂದ ಅವರ ಇಯರ್ ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ, ನಮ್ಮ ಕಿವಿ ಏನು ಬ್ಯಾಲೆನ್ಸ್, ನಮ್ಮ ಬಾಡಿ ಬ್ಯಾಲೆನ್ಸ್ ಇರುತ್ತೆ, ನಮ್ಮ ಕಿವಿ ರೆಸ್ಪಾನ್ಸಿಬಲ್ ಅದಕ್ಕೆ. ಎರಡು ಕಿವಿಯ ಮಿಡಲ್ ಅಲ್ಲಿ ಇರುವಂತಹ ಪ್ಯಾಸೇಜ್ ನಲ್ಲಿ ಇರುವಂತಹ ಆರ್ಗನ್ಸ್ ಗಳು, ಬೋನ್ಸ್ ಗಳು, ಅಲ್ಲಿ ಇರುವಂತಹ ಫ್ಲೂಯಿಡ್ಸ್ ಗಳು ನಮ್ಮ ದೇಹದ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುತ್ತೆ. ಕಿವಿಯಲ್ಲಿ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ತಲೆ ಸುತ್ತ ಬಂದಂಗ ಆಗೋದು, ಕಿವಿಯಲ್ಲಿ ಗುಯಿ ಅಂತ ಶಬ್ದ ಬರೋದು, ಕಿವಿ ಕೇಳಿಸದೇ ಇರುವಂತದ್ದು, ಕಿವಿಯ ತೊಂದರೆಗಳು ಎಲ್ಲಿ ಶುರು ಆಗುತ್ತೆ ಅಲ್ಲಿ ತಲೆ ಸುತ್ತ ಬರೋ ಸಮಸ್ಯೆಗಳು ಶುರು ಆಗುತ್ತೆ. ಸೊ ಇದು ಇಂಟೆನ್ಸಿಟಿ ಹೇಳಿಕ್ಕಾಗಲ್ಲ. ಡ್ಯಾಮೇಜ್ ತುಂಬಾ ಸಿವಿಯರ್ ಆಗಿದೆ ಅಂತ ಹೇಳಿದ್ರೆ ಅವಾಗ ಅವರಿಗೆ ನಿಂತಲ್ಲೇನೆ ತಲೆ ಸುತ್ತ ಬಂದಂಗ ಆಗೋದು, ಅಥವಾ ಅವ್ರ ತಲೆ ಸುತ್ತಿದಂಗ ಆಗ್ಬೋದು, ಹೊರಗಡೆ ಗೋಡೆಗಳು ಸುತ್ತಿದಂಗ ಆಗ್ಬೋದು, ಹೊರಗಡೆ ಇರುವಂತದ್ದು. ಸೊ ಇದೆಲ್ಲ ಕೂಡ ಸಾಧ್ಯತೆಗಳಿರುತ್ತೆ ಇಯರ್ ಡ್ಯಾಮೇಜ್ ಇಂದ. ಇನ್ನು ಜನರಲ್ ಆಗಿ ಏನ್ ನಾವು ಏರ್ ಪೊಲ್ಯೂಷನ್, ಇದು ನಾಯ್ಸ್ ಪೊಲ್ಯೂಷನ್ ಇಂದ, ಶಬ್ದ ಮಾಲಿನ್ಯದಿಂದ ಆಗುವಂತ ತೊಂದರೆ, ವಾಯು ಮಾಲಿನ್ಯದಿಂದನೂ ಕೂಡ ಹಲವಾರು ಸಮಸ್ಯೆಗಳಾಗುತ್ತೆ. ಎಸ್ಪೆಷಲಿ ನೀವು ಪಾರ್ಶ್ವವಾಯು ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೈ ಚಾನ್ಸ್ ಅವರ ಬ್ಲಡ್ ಪ್ರೆಷರ್ ಶೂಟ್ ಅಪ್ ಆಯ್ತು, ಆಲ್ರೆಡಿ ಹೈಪರ್ಟೆನ್ಸಿವ್ ಪೇಷಂಟ್ ಇರ್ತಾರೆ, ಅವರ ಹೈ BP ಪೇಷಂಟ್ ಇರ್ತಾರೆ, ಹೈ ಬ್ಲಡ್ ಪ್ರೆಷರ್ ಆಲ್ರೆಡಿ. ಕೆಲವೊಬ್ಬರಿಗೆ ಈ ಶಬ್ದಗಳಿಂದ, ಈ ಹೊಗೆಯಿಂದ ಒಂದ್ ಟೈಪ್ ಇರಿಟೇಟ್ ಆಗಿ ಬೈ ಚಾನ್ಸ್ ಅವರಿಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಯ್ತು, ಕಾರ್ಟಿಸೋಲ್ ಜಾಸ್ತಿ ಆಯ್ತು, ಅವಾಗ ಅವರ ಏನಾದ್ರು ಬ್ಲಡ್ ಪ್ರೆಷರ್ ಇನ್ನೂ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ, ಅಂತಹ ಸಂದರ್ಭದಲ್ಲಿ ಬ್ರೈನ್ ಹ್ಯಾಮರೇಜ್ ಆಯ್ತು ಅಂತ ಹೇಳಿದ್ರೆ ಅವಾಗ ಅವರಿಗೆ ಪ್ಯಾರಾಲಿಸಿಸ್ ಆಗುವಂತ ಸಾಧ್ಯತೆಗಳಿರುತ್ತೆ. ಇದು ಬರೀ ನಮ್ಮ ಫೇಶಿಯಲ್ ಪ್ಯಾರಾಲಿಸಿಸ್ ಇರಬಹುದು, ಬೆಲ್ಸ್ ಪಾಲ್ಸಿ ಅಂತ ಹೇಳ್ತೇವೆ, ಬರೀ ಫೇಸ್ ಅಲ್ಲಿ ಮಾತ್ರ. ಫೇಸ್ ಅಲ್ಲಿ ಒಂದ್ ಸೈಡ್ ಬಲ ಹೋದಂಗ ಆಗುತ್ತೆ, ಇಲ್ಲಾಂದ್ರೆ ಫುಲ್ ಬಾಡಿಯಲ್ಲೂ ಆಗ್ಬಹುದು. ಲೆಫ್ಟ್ ಇರಬಹುದು, ರೈಟ್ ಇರಬಹುದು, ಅಥವಾ ಯಾವುದೇ ಪಾರ್ಟ್ ಅಲ್ಲಿ ಕೂಡ ಪ್ಯಾರಾಲಿಸಿಸ್ ಅಥವಾ ಸ್ಟ್ರೋಕ್ ಅಂತ ಏನ್ ಹೇಳ್ತೀವಿ ಅದಾಗುವಂತ ಸಾಧ್ಯತೆಗಳು ಇರುತ್ತೆ. ಇನ್ನು ಕಿಡ್ನಿಗೆ ಸಂಬಂಧಪಟ್ಟಂತ ತೊಂದರೆಗೆ ಬಂದಾಗ ಈ ಅಕ್ಯುಮುಲೇಷನ್ಸ್ ಇಂದ ಅಗೇನ್ ಎಲ್ಲಾದ್ರೂ ಒಂದ್ ಕಡೆ ಕಿಡ್ನಿಗೆ ಏನಿದೆ ಅಲ್ಲಿ ಕಿಡ್ನಿ ಸ್ಟೋನ್ ಅಂತ ಹೇಳೋದು ಕೂಡ ಅಕ್ಯುಮುಲೇಷನ್, ಮೋಸ್ಟ್ ಆಫ್ ಇಟ್. ಅದರಲ್ಲಿ ವೆರೈಟೀಸ್ ಬರುತ್ತೆ, ಬಟ್ ಮೋಸ್ಟ್ ಆಫ್ ಇಟ್ ನಮ್ಮ ಅಕ್ಯುಮುಲೇಷನ್ ಇಂದ ಆಗುವಂತದ್ದು. ಸೊ ಈ ಕೆಮಿಕಲ್ಸ್ ಗಳು ಎಕ್ಸಾಕ್ಟ್ ಆಗಿ ಹೋಗಿ ಕಿಡ್ನಿ ತೊಂದರೆ ಕೊಡಬಹುದಾ, ಕಿಡ್ನಿಯಲ್ಲಿ ಅಥವಾ ಯೂರಿನರಿ ಸಿಸ್ಟಮ್ ಅಲ್ಲಿ ಸ್ಟೋನ್ ಮಾಡಬಹುದಾ, ಯೂರೋಲಿಥಿಯಸಿಸ್ ಅಂತ ಏನ್ ಹೇಳ್ತೇವೆ, ಈ ಎರಡರಲ್ಲೂ ಕೂಡ ಒಂದು ಅಥವಾ ಎರಡನ್ನೂ ಕೂಡ ಮಾಡುವಂತ ಸಾಧ್ಯತೆಗಳಿರುತ್ತೆ. ಸೊ ಓವರ್ ಆಲ್ ನೀವು ನೋಡಿದ್ರೆ ಏನು ಶ್ವಾಸನಾಳಕ್ಕೆ ಅಥವಾ ಹೃದಯಕ್ಕೆ ಏನ್ ತೊಂದರೆ ಇತ್ತು ಅದನ್ನ ಹೊರತಾಗಿ ಏನ್ ನೀವು ಇವತ್ತು ಈ ಪ್ರೋಗ್ರಾಮ್ ಇಂದ ಪಾರ್ಶ್ವವಾಯು ಇರಬಹುದು, ಅಥವಾ ಮೂರ್ಛೆ ಇರಬಹುದು, ಅಥವಾ ಕಿಡ್ನಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿರ್ಬೋದು ಆಗುವಂತದ್ದು ಬಗ್ಗೆ ಏನ್ ನೀವು ಚರ್ಚೆ ಮಾಡ್ತಿದ್ದೀರಾ, ಇದು ತುಂಬಾ ಒಳ್ಳೇದು. ಯಾಕಂದ್ರೆ ಇದೆಲ್ಲ ತುಂಬಾ ಸಟಲ್, ಅಂದ್ರೆ ತುಂಬಾ ಎಲ್ಲೋ ಸ್ವಲ್ಪ ಕೇಸಸ್ ಆಗಿರುತ್ತೆ, ಬೆಳಕಿಗೆ ಬರಲ್ಲ. ಕರೆಕ್ಟ್ ಸರ್. ಬಟ್ ಇದನ್ನ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಲ್ಲಿ ಹೇಳಿದ್ರೆ ತುಂಬಾ ಒಳ್ಳೇದು. ನಿಜ ನಿಜ ಡಾಕ್ಟರ್. ಇನ್ನೊಂದು ಈಗ ಗರ್ಭಿಣಿಯರಿಗೇನೋ ಎಫೆಕ್ಟ್ ಆಗುತ್ತೆ, ಜೊತೆಗೆ ಹುಟ್ಟುವಂಥ ಮಕ್ಕಳು ಕೂಡ ವಿಕಲಚೇತನರಾಗಿ ಹುಟ್ಟಬಹುದು, ಆ ಸಾಧ್ಯತೆಗಳು ಕೂಡ ಇದೆ ಅಂತ ಕೆಲವೊಂದಿಷ್ಟು ವರದಿಗಳು ಹೇಳ್ತಾ ಇತ್ತು ಡಾಕ್ಟರ್. ಹೌದು ಹೌದು, ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಪಾಯಿಂಟ್. ಆಕ್ಚುಲಿ ಹೆಲ್ತ್ ಪಾಯಿಂಟ್ ಬಂದಾಗ ಬರೀ ನಾವು ಶ್ವಾಸನಾಳ ಅಗೇನ್ ಹಾರ್ಟ್ ಬಗ್ಗೆ ಅಷ್ಟೇ ಮಾತಾಡ್ತೇವೆ. ಗರ್ಭಿಣಿಯರು ಈ ಹೊಗೆಯನ್ನ ಇನ್ಹೇಲ್ ಮಾಡೋದ್ರಿಂದ ಇದು ಟಾಕ್ಸಿಕ್ ಗ್ಯಾಸ್ ಸರ್, ಟಾಕ್ಸಿಕ್ ಗ್ಯಾಸೇ ಇದು. ನಾವು ಏನು ಇವಾಗ ಟೊಬ್ಯಾಕೋ ಸ್ಮೋಕಿಂಗ್ ಮಾಡ್ತಾರೆ, ಮಾಡಬೇಡಿ ಅಂತ ಹೇಳ್ತೇವೆ, ಅಥವಾ ಇನ್ನಿತರ ಪದಾರ್ಥಗಳನ್ನ ಯೂಸ್ ಮಾಡಿ ಸ್ಮೋಕ್ ಮಾಡ್ತಾರೆ, ಇದು ಈಕ್ವಲೆಂಟ್ ಎಲ್ಲ. ಈ ಸ್ಮೋಕು ಕೂಡ ಏನ್ ಕಡಿಮೆ ಇರಲ್ಲ. ಸೊ ಕೂಡ ಅದೇ ರೀತಿಯಾದಂತಹ ಕೆಮಿಕಲ್ಸ್ ಗಳೇ ಇರುತ್ತೆ, ಅದೇ ಬೇರಿಯಂ ನೈಟ್ರೇಟ್ ಇರುತ್ತೆ, ಅದೇ ನೈಟ್ರೋಜನ್ ಡೈಆಕ್ಸೈಡ್ ಇರುತ್ತೆ, ಸಲ್ಫರ್ ಡೈಆಕ್ಸೈಡ್ ಇರುತ್ತೆ. ಈ ರೀತಿ ಇರೋ ಆ ಸಿಂಗಲ್ ಏನ್ ಗ್ಯಾಸಸ್ ಇದೆ ಅದರದೇ ಆದಂತಹ ಟಾಕ್ಸಿಕ್ ಗ್ಯಾಸಸ್, ಅದರದೇ ಆದಂತಹ ಸೈಡ್ ಎಫೆಕ್ಟ್ಸ್ ಗಳು ಇರುತ್ತೆ ದೇಹದ ಮೇಲೆ. ಸೊ ನಾವು ಅದನ್ನ ಇನ್ಹೇಲ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಬ್ಲಡ್ ಅಲ್ಲಿ ಅದು ಸೇರ್ಕೊಳ್ಳೋದು ತುಂಬಾ ಈಸಿ. ಬ್ಲಡ್ ಅಲ್ಲಿ ಸೇರ್ಕೊಳ್ಳೋದು ತುಂಬಾ ಈಸಿ ಅದು. ಸೊ ಬ್ಲಡ್ ಅಲ್ಲಿ ಸೇರ್ಕೊಂತು ಅಂದ್ರೆ
ಇವಾಗ ಗರ್ಭಿಣಿ ತಾಯಿಯ ರಕ್ತದಲ್ಲೇ ಸೇರ್ಕೊಂತು ಅಂತ ಹೇಳಿದ್ರೆ ಅದು ಈಸಿಯಾಗಿ ಏನು ಮಗುವಿಗೆ ಟ್ರಾನ್ಸ್ಫರ್ ಆಗುವಂತ ಸಾಧ್ಯತೆಗಳಿರುತ್ತೆ ಪ್ಲಾಸೆಂಟಾ ಥ್ರೂ. ಸೊ ಇದರಿಂದ ಏನು ನಾವು ಈ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಆ ಹುಟ್ಟಾನೆ ವಿಕಲಚೇತನ ಅಥವಾ ಸ್ಪೆಷಲ್ ಕಿಡ್ ಆಗಿ ಹುಟ್ಟಬಹುದು, ಅಥವಾ ಹುಟ್ಟಾನೆ ಅದರ ಶ್ವಾಸನಾಳ ಏನಿದೆ, ರೆಸ್ಪಿರೇಟರಿ ಸಿಸ್ಟಮ್ ಏನಿದೆ, ಲಂಗ್ಸ್ ಏನಿದೆ ಅದು ವೀಕ್ ಆಗಿರಬಹುದು. ಸೊ ಅದು ಹುಟ್ಟಾನೆ ಅಲರ್ಜಿ, ಕೋಲ್ಡ್, ಕಾಫ್ ಇರುತ್ತೆ, ಅಥವಾ ಹುಟ್ಟಾನೆ ಅಸ್ತಮಾ ಇರುತ್ತೆ. ಇಲ್ಲ ಸರ್ ನಾವು ಮನೆಯಲ್ಲಿ ಯಾರಿಗೂ ಇರ್ಲಿಲ್ಲ ಬಟ್ ಬಂದ್ಬಿಟ್ಟಿದೆ ಮಗುಗೆ, ಹೆರಿಡಿಟಿ ಏನು ಇಲ್ಲ ಸರ್, ನೀವು ನೋಡಿದ್ರೆ ಹೆರಿಡಿಟಿ ಇದೆ ಅಂತ ತುಂಬಾ ಜನ ಹೇಳ್ತಿರ್ತಾರೆ, ಹೆರಿಡಿಟರಿ ಅಂತ. ಬಟ್ ಇಲ್ಲಿ ಟಾಕ್ಸಿಕ್ ಗ್ಯಾಸಸ್ ಗಳ ಇನ್ಹೇಲೇಷನ್ ಇಂದ ಆ ಮಗುವಿನ ಲಂಗ್ಸ್ ಗೆ ಡ್ಯಾಮೇಜ್ ಆಗಿರುವಂತ ಸಾಧ್ಯತೆಗಳಿರುತ್ತೆ. ನಿಜ ನಿಜ. ಡಾಕ್ಟರ್ ಈಗ ಇನ್ನೊಂದೊಂದು ನನ್ನ ಕೊನೆ ಪ್ರಶ್ನೆ, ಈಗ ಸಿಗರೆಟ್ ಸೇರ್ತಾ ಇರ್ತಾರೆ, ಅದರ ಹೊಗೆ ಆಗಿರ್ಬೋದು, ಜೊತೆಗೆ ವಾಹನಗಳು ಬಿಡುವಂಥ ಹೊಗೆ ಆಗಿರ್ಬೋದು, ಕೈಗಾರಿಕೆಗಳಿಂದ ಬರುವಂಥ ಹೊಗೆ ಆಗಿರ್ಬೋದು, ಮತ್ತು ಈ ಪಟಾಕಿಯಿಂದ ಹೊಗೆ ಆಗಿದ್ದು, ಅಂದರೆ ಇದ್ರ ಪರಿಣಾಮ ಅದಕ್ಕಿಂತ ಜಾಸ್ತಿ ಇರುತ್ತಾ, ಹೇಗೆ ಈಕ್ವಲ್ ಇರುತ್ತಾ ಅನ್ನೋದು? ಸರ್ ಏನಾಗುತ್ತೆ ಅಂದ್ರೆ ಇವಾಗ ಇದು ಈಕ್ವಲೇ ಇರುತ್ತೆ, ನನ್ನ ಪ್ರಕಾರ ಈಕ್ವಲೇ ಇರುತ್ತೆ. ಬಟ್ ಇದು ಒಂದೇ ದಿವಸ ತುಂಬಾ ಪಟಾಕಿ ಹೊಡೆಯೋದ್ರಿಂದ ಇದು ನಮ್ಮ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಶೇಖರಣೆ ಆಗ್ಬಿಟ್ಟಿರುತ್ತೆ, ಸೇರ್ಕೊಂಡ್ಬಿಟ್ಟಿರುತ್ತೆ. ಸೊ ಇವಾಗ ನೋಡಿ, ಇವತ್ತು ನಿನ್ನೆ ಅಥವಾ ಮೊನ್ನೆಯಿಂದ ಶುರು ಆಗಿರುವಂತದ್ದು ಇವತ್ತಿರುತ್ತೆ, ನಾಳೆ ಇರುತ್ತೆ, ಇನ್ನೊಂದು 4-5 ದಿವಸ ಇರುತ್ತೆ. ಇದು ನೆಕ್ಸ್ಟ್ ಎಷ್ಟೋ ದಿವಸಗಟ್ಲೆ ಇದು ಅಟ್ಮಾಸ್ಫಿಯರ್ ಅಲ್ಲಿ ಆಲ್ರೆಡಿ ಇರುತ್ತೆ. ಕರೆಕ್ಟ್. ಬೇರೆ ಸ್ಮೋಕಿಂಗ್ ಅನ್ನುವಂಥದ್ದು ಅದು ರಿಸ್ಟ್ರಿಕ್ಟೆಡ್ ಟು ಅ ಪರ್ಸನ್. ಒಂದೆಲ್ಲೋ ಕಾಮನ್ ಜಾಗದಲ್ಲಿ ಸ್ಮೋಕ್ ಮಾಡ್ತಿರ್ತಾರೆ, ಮನೆಯಲ್ಲೇ ಸ್ಮೋಕ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರ ಮನೇಲಿ ಇರುವಂತ ಜೊತೆಗೆ ಯಾರು ಇರ್ತಾರೆ, ಫ್ಯಾಮಿಲಿ ಮೆಂಬರ್ಸ್, ಅದ್ರಲ್ಲಿ ಯಾರಾದ್ರೂ ಪ್ರೆಗ್ನೆಂಟ್ ಎಲ್ಲ ಇದಾರೆ ಅಂದ್ರೆ ಪ್ಯಾಸಿವ್ ಸ್ಮೋಕ್ ಇಂದ ಅವ್ರಿಗೆ ತೊಂದರೆ ಆಗುತ್ತೆ. ಇನ್ನು ಕೈಗಾರಿಕಾ ಕೂಡ ಹಿಂಗೆ, ಅದಂತೂ ಕಂಟಿನ್ಯೂಸ್ ಬರ್ತಾ ಇರುತ್ತೆ. ಓಕೆ, ಸೊ ಕೈಗಾರಿಕೆ ಏನು ಇಂಡಸ್ಟ್ರಿಯಲ್ ವೇಸ್ಟ್ ಇರುತ್ತೆ, ಏರ್ ಇರುತ್ತೆ, ಟಾಕ್ಸಿಕ್ ಗ್ಯಾಸಸ್ ಇರುತ್ತೆ, ಅದು ಕೂಡ ಕಂಟಿನ್ಯೂಸ್ ಆಗಿ ಅಟ್ಮಾಸ್ಫಿಯರ್ ಅಲ್ಲಿ ಬರುತ್ತೆ. ಇದು ಒಂದೇ ದಿವಸ ತುಂಬಾ ಬಂದ್ಬಿಡುತ್ತೆ, ಒಂದೇ ದಿವಸ, 2 ದಿವಸ, 3 ದಿವಸ ತುಂಬಾ ಬರೋದ್ರಿಂದ ಡೆಫಿನೆಟ್ಲಿ ಎಲ್ಲ ಏನು ಟಾಕ್ಸಿಕ್ ಗ್ಯಾಸಸ್ ಗಳ ಒಂದು ತೊಂದರೆ ಇರುತ್ತೆ, ಇದು ಕೂಡ ಅದಕ್ಕೆ ಸರಿ ಸಮಾನ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನಿಜ ನಿಜ ನಿಜ. ಡಾಕ್ಟರ್, ಇನ್ನೊಂದು ಜನರಿಗೆ ಅನುಕೂಲ ಆಗುವಂಥ ಒಂದು ಪ್ರಶ್ನೆ ಇದು. ಯಾಕಂತ ಹೇಳಿದ್ರೆ ಈ ಪಟಾಕಿ ಸಿಡಿಸುವಂಥ ಸಂದರ್ಭದಲ್ಲಿ ಅಥವಾ ವಾಯು ಮಾಲಿನ್ಯದಿಂದ ನಾವು ಪಾರಾಗಬೇಕು ಅಂತ ಹೇಳಿದ್ರೆ ಏನು ಬಳಕೆ ಮಾಡಬೇಕು? ಕೆಲವೊಬ್ರು ಮಾಸ್ಕ್ ಹಾಕೋಬೇಕು, ಅಥವಾ ಮಾಸ್ಕ್ ಇಲ್ಲ ನಮಗೆ, ಬೇರೆ ಏನಾದರೂ ನಾವು ಈ ಸಂದರ್ಭದಲ್ಲಿ ಪ್ರಿಕಾಷನ್ ತಗೋಬೋದಾ ಅಂತೇಳಿ? ಹೌದು, ಖಂಡಿತವಾಗ್ಲು. ಸೊ ಮಾಸ್ಕ್ ಹಾಕುವಂಥದ್ದು ಒಂದು ನಾವು ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಈಗ ಅವರು ಪಟಾಕಿ ಸಿಡಿಸಿಲ್ಲ ಅಂತ ಹೇಳೋದು ಉತ್ತಮ ಎಲ್ಲಕ್ಕಿಂತ. ಕರೆಕ್ಟ್. ಬಟ್ ಆಲ್ರೆಡಿ ಸಿಡಿಸ್ತಾ ಇದಾರೆ, ಬೇರೆಯವ್ರು ಸಿಡಿಸ್ತಾ ಇದಾರೆ, ಅಕ್ಕಪಕ್ಕ ಮನೆಯವ್ರು ಸಿಡಿಸ್ತಾ ಇದಾರೆ, ಕಮ್ಯುನಿಟಿಯಲ್ಲಿ ಸಿಡಿಸ್ತಾ ಇದಾರೆ, ಗ್ರೌಂಡ್ ಅಲ್ಲಿ ಸಿಡಿಸ್ತಾ ಇದಾರೆ ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ಮಾಸ್ಕ್ ಹಾಕ್ಬೇಕು. ಕರೆಕ್ಟ್. ನೋಡಿ, ಈ ಮಾಸ್ಕ್ ಅನ್ನು ನಾವು ಪ್ರೀ ಕೋವಿಡ್ ಇಂದಾನೇ ಹೇಳ್ತಾ ಇದ್ದೇವೆ, ಮಾಸ್ಕ್ ಹಾಕಿ, ಎಲ್ರು ಮಾಸ್ಕ್ ಹಾಕಿ ಅಂತ. ಎಸ್ಪೆಷಲಿ ಕ್ರೌಡೆಡ್ ಏರಿಯಾದಲ್ಲಿ ಇರುತ್ತೆ, ಎಲ್ಲಿ ಹಿಂಗೆ ಹೊಗೆ ಇರುತ್ತೆ ಅಥವಾ ಎಲ್ಲಿ ಪೊಲ್ಯೂಷನ್ ಇರುತ್ತೆ, ವಾಯು ಮಾಲಿನ್ಯ ಇರುತ್ತೆ, ಅಲ್ಲಿ ಖಂಡಿತವಾಗ್ಲೂ ಈ ಮಾಸ್ಕ್ ಅನ್ನ ಧರಿಸೋದು ತುಂಬಾ ಉತ್ತಮ. ಇದು ಮೊದಲನೇದು. ಇನ್ನು ಸೆಕೆಂಡ್ ಸಿಂಪಲ್ ಟಿಪ್ ಅವ್ರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಮಾಸ್ಕ್ ಧರಿಸ್ಬೇಕು. ಇನ್ನೊಂದು 4-5-6 ಡೇಸ್ ಆದ್ಮೇಲೆ ಬೆಳಗಿನ ಹೊತ್ತು, ಬೆಳಗಿನ ಜಾವ ಎಲ್ಲಿ ಗ್ರೀನರಿ ಇರುತ್ತೆ, ಎಲ್ಲಿ ಗಿಡ ಮರಗಳು ಜಾಸ್ತಿ ಇರುತ್ತೆ, ಅಲ್ಲಿ ಸ್ವಲ್ಪ ಪ್ರಾಣಾಯಾಮದ ಪ್ರಾಕ್ಟೀಸ್ ಅನ್ನ ಮಾಡಿದ್ರೆ ಈ ಏನು ಪಟಾಕಿಯ ಒಂದು ಟಾಕ್ಸಿಕ್ ಗ್ಯಾಸಸ್ ಇನ್ಹೇಲ್ ಮಾಡಿರ್ತಾರೆ ಅದರಿಂದ ಆಗುವಂತ ಅಡ್ಡ ಪರಿಣಾಮಗಳು ಸ್ವಲ್ಪ ಕಡಿಮೆ ಆಗುತ್ತೆ. ನಿಜ. ಡಾಕ್ಟರ್, ಇನ್ನೊಂದು ಈಗ ಚಳಿಗಾಲದಲ್ಲಿ, ಈಗ ವಿಂಟರ್ ಬೇರೆ ಅಲ್ವಾ, ಸೊ ಹಾಗಾಗಿ ವಿಂಟರ್ ಸೀಸನ್ನಲ್ಲೇ ಅದು ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂತ. ಯಾಕಂದರೆ ವಾತಾವರಣ ಹಾಗಿರೋದ್ರಿಂದಾಗಿ ಮತ್ತು ಧೂಳಿನ ಕಣಗಳು ತಳಮಟ್ಟದಲ್ಲಿರೋದ್ರಿಂದ ಚಳಿಗಾಲದಲ್ಲೇ ಈ ಪಟಾಕಿ ಏನಿದೆ ಆ ಹೊಗೆನ ನಾವು ದೇಹಕ್ಕೆ ತೆಗೆದುಕೊಳ್ಳೋದ್ರಿಂದ ಪರಿಣಾಮಗಳು ಜಾಸ್ತಿ ಆಗುತ್ತೆ ಅಂಥೇಳಿ, ಸ್ಟ್ರಾಂಗ್ ಆಗಿರುತ್ತೆ ಅಂತೇಳಿ. ಹೌದು ಹೌದು, ಖಂಡಿತವಾಗ್ಲೂ ಇದರಲ್ಲಿ ಟ್ರೂತ್ ಇದೆ, ಸತ್ಯ, ಇದು ಸತ್ಯಾಂಶ. ವಿಂಟರ್ ಅಲ್ಲಿ ತುಂಬಾನೇ ಜಾಸ್ತಿ ಎಫೆಕ್ಟ್ ಆಗುವಂಥದ್ದು. ವಿಂಟರ್ ಬಿಟ್ರೆ ಸಮರ್ ಅಲ್ಲೂ ಎಫೆಕ್ಟ್ ಆಗುತ್ತೆ. ಸೊ ವಿಂಟರ್ ಅಲ್ಲಿ ಏನು ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ, ಟಾಕ್ಸಿಕ್ ಗ್ಯಾಸಸ್ ಇರುತ್ತೆ, ಅದು ಆದಷ್ಟು ಅಟ್ಮಾಸ್ಫಿಯರ್ ಅಲ್ಲೇ ಇರುತ್ತೆ. ನಾವಾಗ ಏನ್ ಪಾಯಿಂಟ್ ಹೇಳ್ತಿದ್ದೆ ನಿಮ್ಗೆ, ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಡೇ ಟು ಡೇ ರುಟೀನ್ ಅಲ್ಲಿ ಏನ್ ಇನ್ಹೇಲ್ ಮಾಡ್ತಾ ಇರ್ತೇವೆ, ಅದರ ಒಂದು ಆ ಗ್ಯಾಸ್ ಅಥವಾ ಏರ್ ಜೊತೆ ಇದು ಕೂಡ ಮಿಕ್ಸ್ ಆಗಿ ಇದನ್ನು ಕೂಡ ನಾವು ಇನ್ಹೇಲ್ ಮಾಡ್ಬಿಡ್ತೇವೆ ಈಸಿಯಾಗಿ. ಸೊ ಅದರಿಂದ ವಿಂಟರ್ ನಲ್ಲಿ ಈ ಟಾಕ್ಸಿಕ್ ಗ್ಯಾಸಸ್ಗಳು ನಮ್ಗೆ ಜಾಸ್ತಿ ತೊಂದರೆಯನ್ನು ಕೊಡುವಂತ ಸಾಧ್ಯತೆಗಳು ಇರುತ್ತೆ. ಖಂಡಿತ ಡಾಕ್ಟರ್, ನಮ್ಮ ವೀಕ್ಷಕರಿಗೆ ಮತ್ತು ರಾಜ್ಯದ ಜನರಿಗೆ ಉಪಯುಕ್ತವಾದಂಥ ಮಾಹಿತಿಯನ್ನು ಕೊಟ್ಟರೆ ಮತ್ತು ನಮ್ಮ ಜಾಗೃತಿಗೆ ನೀವು ಕೂಡ ಕೈ ಜೋಡಿಸಿದ್ರೆ ಧನ್ಯವಾದ ಡಾಕ್ಟರ್. ಜೋಸೆಫ್ ಹೂವರ್ ಸರ್, ಈಗ ನಾವು ಮಾತಾಡ್ತಾ ಇದ್ವಿ ಗ್ರೀನ್ ಪಟಾಕಿ
ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ದೇಹದ ಮೇಲೆ ಅಂತೇಳಿ. ಬಟ್ ಈಗ ಈ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ನಾವೆಲ್ಲೂ ಕೂಡ ಅದನ್ನು ನೋಡೇ ಇಲ್ಲ ಸರ್. ಯಾಕಂದರೆ ಎಲ್ಲಿ ಹೋಗೋ ಒಂದು ಕಡೆ ರೇಡ್ ಮಾಡೋದು ಅಥವಾ ಪರಿಶೀಲನೆ ಮಾಡೋದು ಅಥವಾ ಅಲ್ಲಿ ವಾಯು ಮಾಲಿನ್ಯ ಎಷ್ಟರ ಮಟ್ಟಿಗೆ ಆಗುತ್ತೆ ಮತ್ತು ಶಬ್ದದ ಪ್ರಮಾಣ ಎಷ್ಟಿರುತ್ತೆ ಅದ್ರ ಬಗ್ಗೆ ಜನರಿಗೆ ತಿಳಿಹೇಳುವಂಥ ಪ್ರಯತ್ನ ನಾವು ಪ್ರತ್ಯಕ್ಷವಾಗಿ ಎಲ್ಲೂ ಕಾಣಲಿಲ್ಲ ಸರ್. ಬಟ್ ಅದು ನಮ್ಮಲ್ಲಿ ಕಡಿಮೆ ಆಗಿದೆ ಅಂತೇಳಿ. ಹೌದು, ನಿಮ್ಮ ಮಾಧ್ಯಮದಿಂದ ನೀವು ಜನಕ್ಕೆ ಅರಿವು ಮೂಡಿಸ್ತಿದ್ದೀರಾ. ಈಗ ಡಾಕ್ಟ್ರು ಬಹಳ ವಿವರವಾಗಿ ಎಲ್ಲ ಹೇಳಿದ್ದಾರೆ ಏನೇನ್ ಆಗ್ಬೋದು. ಇದನ್ನ ಜನ ಕೇಳಿದ್ರೆ ಅವ್ರಿಗೆ ಏನ್ ಅಪಾಯ ಆಗತ್ತೆ ಅಂದ್ಬಿಟ್ಟು ಅವ್ರಿಗಾದ್ರೂ ಹುಷಾರಾಗತ್ತೆ. ನಮ್ಮ ಸರ್ಕಾರ ಬಿಡಿ, ಅವ್ರಿಗೆ ಬೇರೆ ಗೇಮ್ಸ್ ಇಂಪಾರ್ಟೆಂಟ್. ಇದು ಬರ್ಬೇಕಾದ್ರೆ ಒಂದ್ ವಾರದಿಂದನೇ ಜನಕ್ಕೆ ಮುಟ್ಬೇಕು. ಈ ತರ ಅರಿವು ಮೂಡಿಸಿ, ಈ ತರ ಹಿಂಗಾಗಿದ್ರೆ ಪ್ರಾಬ್ಲಮ್ಸ್ ಬರುತ್ತೆ, ಈ ತರ ಎಲ್ಲ ಹೇಳ್ಕೊಂಡು ಒಂದು ಇದು ಇರ್ಬೇಕು. ಸ್ಟೇಟ್ ಗವರ್ಮೆಂಟ್ ಇಂದ ಅದ್ ಎಫರ್ಟ್ ಇರ್ಬೇಕು. ಕರೆಕ್ಟ್. ಸೊ ಇದು ಯಾಕೋ ಕಾಣ್ತಾ ಇಲ್ಲ. ಅವ್ರು ಏನ್ ತಗೊಂಡ್ಬಿಟ್ಟಿದ್ದಾರೆ, ಎಲ್ರು ಓದಿದ್ದವರು, ಎಲ್ರು ತಿಳುವಳಿಕೆ ಇದೆ ಅಂತ ತಿಳ್ಕೊಂಡಿದ್ದಾರೆ. ಇದು ಇಲ್ಲ, ತಿಳುವಳಿಕೆ ಇದ್ದವರೇ ಮಾಡ್ತಾರೆ. ಎಜುಕೇಟೆಡ್ ಇದು ಜಾಸ್ತಿ ಮಾಡೋದು ಡ್ಯಾಮೇಜ್. ಸೊ ನಾವು ಈಗ ಡಾಕ್ಟರ್ ಅಷ್ಟೆಲ್ಲ ಹೇಳಿದ್ಮೇಲೆ ನಾನು ಹೇಳ್ಬೇಕಂದ್ರೆ, ಈಗ ನಮ್ದು ಬೇರೆ ಏರ್ ಪೊಲ್ಯೂಷನ್ ಎಲ್ಲ ಆಲ್ರೆಡಿ ನಮ್ಮ ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5 ಅದು ಇನ್ನ ಟಿಪ್ಪಿಂಗ್ ಪಾಯಿಂಟ್ ಬಂದಿದೆ ಆಗಲೇ ನಿಮ್ಗೆ ಹೇಳ್ದಂಗೆ. ನೀವು ನಮ್ಮ ನೀರ್ ತಗೊಳ್ಳಿ, ನಮ್ ವಾಟರ್ ಪೊಲ್ಯೂಟೆಡ್, ಏರ್ ಪೊಲ್ಯೂಟೆಡ್. ನಮ್ಮ ನೀವು ಏನೇ ಬೆಳೆಸ್ತರು ಈಗ ಇದಿದೆ, ಮೈಕ್ರೋ ಪ್ಲಾಸ್ಟಿಕ್ ಇದೆ. ನಾವು ತರಕಾರಿ ತಿನ್ನೋದ್ರೊಳಗು ಮೈಕ್ರೋ ಪ್ಲಾಸ್ಟಿಕ್ ಇದೆ. ನೀವ್ ಏನೇ ತಗೊಳ್ಳಿ ಮೈಕ್ರೋ ಪ್ಲಾಸ್ಟಿಕ್ ಬಂದಿದೆ. ಈಗ ಎಷ್ಟಂದ್ರೆ ಹುಟ್ಟೋ ಮಕ್ಕಳು ಎದೆಯಿಂದ ಹಾಲು ಕುಡಿಯೋದು, ಬ್ರೆಸ್ಟ್ ಮಿಲ್ಕ್ ಒಳಗೂ ಮೈಕ್ರೋ ಪ್ಲಾಸ್ಟಿಕ್ ಇದೆ ಅಂದ್ಬಿಟ್ಟು ಬಂದಿದೆ. ಸೊ ಎಷ್ಟು ಮಟ್ಟಕ್ಕೆ ನಾವು ಹೋಗಿದೀವಿ ಅಂದ್ರೆ ಇದೆಲ್ಲ ಗೊತ್ತಿದೆ ಜನಕ್ಕೆ. ಹೇಗೆ ನಮ್ಮ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿನೇ ಬಂದು ಪೊಲ್ಯೂಷನ್ ಮಾಡ್ತಿರೋದು, ಅವ್ರದ್ದು ಅಫ್ಲುಯೆನ್ಸ್ ಎಲ್ಲ ನಮ್ಮ ಇದಕ್ ಬಿಡ್ತಿದ್ದಾರೆ ಕೆರೆಗಳಿಗೆ. ಸೊ ಅದರಿಂದ ಎಷ್ಟು ಕಂಟಾಮಿನೇಷನ್ ಆಗತ್ತೆ, ಇದೆಲ್ಲ ಆಗ್ತಾ ಇದೆ. ಎಲ್ಲಾ ತರನು ಪ್ರಾಬ್ಲಮ್ಸ್ ಇದೆ ಟುಡೇ. ಎಂತ ಚಾಲೆಂಜ್ ಇದೆ ಅಂದ್ರೆ, ನೀವ್ ಬದುಕಿರೋದೇ ಎವ್ರಿ ಡೇ ನೀವ್ ದೇವರಿಗೆ ಥ್ಯಾಂಕ್ ಯು ಹೇಳ್ಬೇಕಪ್ಪ, ಬದುಕಿದೀನಿ ಇವತ್ತು ಅಂದ್ಬಿಟ್ಟು. ಯಾರು ಕೇಳಿ ಚೆನ್ನಾಗಿದ್ದೀರಾ ಅಂತ, ಅಯ್ಯೋ ಬಹಳ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಹೇಳ್ಬೇಕು, ಆ ತರ ಸ್ಥಿತಿ ಬಂದಿದೆ. ಯಾಕಂದ್ರೆ ಕೋವಿಡ್ ಆಗಿದ್ಮೇಲೂ ಜನಕ್ಕೆ ಬುದ್ಧಿ ಬಂದಿಲ್ಲ ನೋಡಿ. ಕೋವಿಡ್ ಡಾಕ್ಟರ್ ಕ್ಲಿಯರ್ ಆಗಿ ಹೇಳ್ತಿದ್ರು. ಈಗ ನಾವು ಕೋವಿಡ್ ಅಲ್ಲಿ ಎಷ್ಟೆಷ್ಟು ಪರದಾಡ್ದ್ವಿ, ಆ ಬುದ್ಧಿ ಆದ್ರೂ ನಾವು ಒಂದ್ 10% ಮುಂದೆ ತಗೊಂಡ್ ಹೋಗಿದ್ರೆ ಈ ತರ ನಾವಾಗೆ ಮಾಡಿಸ್ಕೊತಿರ್ಲಿಲ್ಲ. ಈಗ ಸರ್ಕಾರ ಫೇಲಿಯರ್ ಬಿಡ್ಬಿಡಿ, ನಮ್ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ನಿದ್ದೆ ಬೋರ್ಡ್ ಅದು ಸ್ಲೀಪಿಂಗ್ ಇದಂತ ಹೇಳ್ಬೋದು. ಸೊ ಅಂತ ಇರ್ಬೇಕಾದ್ರೆ ಯಾರು ಇದನ್ನ ಯಾರು ಹೊಣೆ ಇದು, ಯಾರು ಮುಂದಕ್ಕೆ ತಗೊಂಡೋಗ್ಬೇಕು? ಸೊ ನಾವು ನಮ್ಮ ಯುನೈಟೆಡ್ ಕನ್ಸರ್ವೇಷನ್ ಮೂವ್ಮೆಂಟ್ ನಮ್ದೊಂದು ಸಂಸ್ಥೆ ಇದೆ, NGO ಅಂತ. ನಾವೇನ್ ಮಾಡ್ತಿದ್ವಿ, ಫಾರೆಸ್ಟ್ ಒಳಗೆ ಫಾರೆಸ್ಟ್ ಫೈರ್ ಆಗತ್ತೆ. ಫಾರೆಸ್ಟ್ ಫೈರ್ ಆದಾಗ ಆ ಟೈಮ್ ಒಳಗೆ ಹೊಗೆ ಕಾಡು ಸುಟ್ಟೋಗುತ್ತೆ, ಹೊಗೆಯಿಂದ ಎಷ್ಟೋ ಜನ ಪರದಾಡ್ತಾರೆ ಅಂದ್ಬಿಟ್ಟು ನಾವ್ ಅದೆಲ್ಲ ಯೋಚಿಸ್ಬಿಟ್ಟು ನಾವೊಂದು ತೀರ್ಮಾನ ತಗೊಂಡು ಸ್ವಾಮೀಜಿಗಳಿಗೆ ಮತ್ತೆ ಎಲ್ಲಾ ದೇವಸ್ಥಾನಗಳಿಗೆ, ನಮ್ಮ ಮಾಸ್ಕ್ಗಳಿಗೆ, ನಮ್ಮ ಇವ್ರಿಗೆಲ್ಲ ಹೇಳಿ ಬರ್ದು ನಾವು ಪತ್ರಿಕೆ ಇದು ಕಳ್ಸಿ ಲೆಟರ್ಗಳು, ದಯವಿಟ್ಟು ನಿಮ್ಮ ಭಕ್ತರಿಗೆ ಇದನ್ನು ಹೇಳಿ ಪಟಾಕಿ ಹೊಡಿಬೇಡಿ ಅಥವಾ ಕಾಡ್ ಬೆಂಕಿ ಹಾಕ್ಬೇಡಿ ಅಂದ್ಬಿಟ್ಟು ನಾವು ಬರ್ದಿದೀವಿ. ಸೊ ನಾನ್ ನೋಡ್ತಾ ಇರೋದು ಪಿಕ್ಚರ್ ಅಂದ್ರೆ, ಇವರು ದೇವರ ಭಯ ಇಲ್ಲ ಇವ್ರಿಗೆ, ಇವರು ನಮ್ಮ ಸ್ವಾಮೀಜಿಗಳ ಭಯ ಮತ್ತೆ ಮೂಲಗಳ ಭಯ, ನಮ್ಮ ಪ್ರೀಸ್ಟ್ಗಳ ಭಯ ಇರತ್ತೆ ಜನಕ್ಕೆ. ಸೊ ಅಂತದ್ರೊಳಗಾದ್ರೂ ಜನ ಸ್ವಲ್ಪ ಆದ್ರೂ ಚೇಂಜ್ ಆಗ್ತಾರೆ ಅಂದ್ಬಿಟ್ಟು. ಯಾಕಂದ್ರೆ ಎಲ್ಲಾ ಕಡೆ ರಿಲಿಜಿಯಸ್ ಸೈಟ್ಸ್ ಅವ್ರವ್ರ ಭಕ್ತರಿಗೆ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಅಟ್ಲೀಸ್ಟ್ 5% ಆದ್ರೂ ಚೇಂಜ್ ಆಗ್ಬೋದು. ದಟ್ ಓನ್ಲಿ ಹೋಪ್. ಯಾಕಂದ್ರೆ ನಾವಾಗೆ ಚೇಂಜ್ ಆಗೋದು ಆಗ್ತಾ ಇಲ್ಲ. ಅದು ನಾವು ನೋಡ್ತಾ ಇದೀವಿ. ನಾವ್ ಫ್ರೆಂಡ್ಸ್ ಹೇಳ್ತೀವಿ, ಒಳ್ಳೊಳ್ಳೆ ಫ್ರೆಂಡ್ಸ್, ಎಜುಕೇಟೆಡ್ ಫ್ರೆಂಡ್ಸ್, ಎಲ್ಲಾ ಪೋಸ್ಟ್ ಗ್ರಾಜುಯೇಟ್ಸ್, ಅವರು ಮಾಡ್ತಾರೆ. ನಮ್ಮ ನೇಬರ್ಹುಡ್ ಒಳಗೆ ನಾವು ಎಲ್ಲರಿಗೂ ಹೇಳ್ತೀವಿ ದಯವಿಟ್ಟು ಮಾಡ್ಬೇಡಿ ಅಂದ್ಬಿಟ್ಟು. ಬಟ್ ಮಕ್ಕಳಿಗೆ ತಂದ್ಕೊಡ್ತಾರೆ ಪಟಾಕಿ ಯಾರೋ ಅವ್ರ ಪೇರೆಂಟ್ಸ್. ಕರೆಕ್ಟ್. ಅವ್ರಿಗೇನಂದ್ರೆ ಒಂದು ಒಕೇಶನ್ ತೋರ್ಸ್ಬೇಕು, ನಮ್ಮ ಮಕ್ಕಳು ಪಟಾಕಿ ಹೊಡಿತಿದ್ರೆ ಸೋಷಿಯಲ್ ಮೀಡಿಯಾಗ ಹಾಕ್ಬೇಕು, ಅವ್ರ ಫ್ಯಾಮಿಲಿ ಶೇರ್ ಮಾಡ್ಬೇಕು. ಸೊ ಈ ತರ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ ಎಲ್ಲರಿಗೂ. ಒಂಥರ ಮಜಾ ಅಂತ ತಗೊಂಡ್ಬಿಡ್ತಾರೆ ಲೈಫ್. ಸೊ ನಾನ್ ಮಜಾ ಮಾಡ್ಬೋದು, ಬಟ್ ನನ್ನಿಂದ ಎಷ್ಟ್ ಜನಕ್ಕೆ ತೊಂದರೆ ಆಗ್ತಿದೆ ಅಂತ ಯಾರು ಬೆಲೆ ಕಟ್ತಿಲ್ಲ. ನಿಜ ಸರ್. ಇನ್ನೊಂದು ಸರ್, ಈಗ ನಾವು
ಮನುಷ್ಯರ ದೇಹದ ಮೇಲೆ ಆಗುವಂಥ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇನ್ನೊಂದು ಕಡೆ ಪರಿಸರದ ಮೇಲೆ ಸರ್, ಯಾಕಂದರೆ ಗಿಡಗಳು ನೋಡ್ತಾ ಇದ್ದೀವಿ, ಬೆಂಗಳೂರಲ್ಲಿ ಅಷ್ಟು ಇಷ್ಟು ಉಸಿರಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಗಿಡಗಳ ಒಂದು ಆಮ್ಲಜನಕ ಕಾರಣ ಅಂತ ಹೇಳ್ಬೋದು. ಹಾಗಾಗಿ ಆ ಮರ ಗಿಡಗಳ ಮೇಲೆ ಯಾವ ರೀತಿ ಇವೆಲ್ಲವೂ ಕೂಡ ಪರಿಣಾಮ ಬೀರ್ಬೋದು ಅಂತ ಹೇಳಿ ಹಾಗಾದ್ರೆ. ಸರ್, ಈಗ ಬೆಂಗಳೂರೊಳಗೆ ನಮಗೆಲ್ಲ ಗೊತ್ತಿರಂಗೆ 97% ಗ್ರೀನ್ ಕವರ್ ಹೋಗ್ಬಿಟ್ಟಿದೆ. ಕೇವಲ ಇರೋದು 3%. ಅಯ್ಯೋ, ಆ 3% ಇಂದ ನಮಗೆ ಆಮೇಲೆ ಇದು ಬರ್ತದೆ, ಆಕ್ಸಿಜನ್ ಇಂದ ನಾವು ಏನೋ ಬದುಕೊಂಡ್ ಬರ್ತಾ ಇದೀವಿ ಒಂದಷ್ಟು ಉಸಿರಾಡ್ಕೊಂಡು. ಬೇರೆ ಸ್ಟೇಟ್ಗಿನೆಲ್ಲ ಎಷ್ಟೋ ಬೆಟರ್ ಅಂತ ಹೇಳ್ಬೋದು. ಬಟ್ ಬೆಂಗಳೂರಲ್ಲಿ ನಾವು 3% ಇರೋದು ಟ್ರೀ ಕವರ್. ಸೊ ಅದನ್ನು ನಾವು ಇದು ಮಾಡ್ತಾ ಇದ್ರೆ ಅದೊಂದೇ ಇಲ್ಲ, ಪರಿಸರಕ್ಕೆ ನೋಡಿ ಬಯೋಡೈವರ್ಸಿಟಿಗೆ ಎಷ್ಟು ಇಂಪ್ಯಾಕ್ಟ್ ಆಗತ್ತಂದ್ರೆ, ನೀವು ಪ್ರಾಣಿಗಳಿಗೆ, ಈ ನಾಯಿಗಳಿರ್ಲಿ, ಬೆಕ್ಕಿರ್ಲಿ, ಬೇರೆ ಬೇರೆ ಇದುಗಳಿರುತ್ತೆ, ರ್ಯಾಬಿಟ್ಗಳಿರುತ್ತೆ, ಬೇರೆ ಬೇರೆ ಹಾವುಗಳಿರುತ್ತೆ, ಮತ್ತೆ ಪಕ್ಷಿಗಳಿದೆ, ಎಲ್ಲದಕ್ಕೂ ಇಂಪ್ಯಾಕ್ಟ್ ಆಗ್ತಿದ್ಯಾ? ಇಟ್ಸ್ ಓವರ್ ಆಲ್ ಇಂಪ್ಯಾಕ್ಟ್. ಎಲ್ರಿಗೂ ಗೊತ್ತು ಈ ಪಟಾಕಿ ಬೇಕಾಗಿಲ್ಲ. ಈ ಚೈನಾ ಅವ್ರು ಮಾಡಿ ತೋರ್ಸ್ಕೊಟ್ಬಿಟ್ಟು ಈಗ ಇಡೀ ವರ್ಲ್ಡ್ ಒಳಗೆ ಎಲ್ಲರೂ ಒಂದು ಫೆಸ್ಟಿವಲ್ ಮಾಡಿದ್ರೆ ಪಟಾಕಿ ಹೊಡೆದೇ ಫೆಸ್ಟಿವಲ್ ಮಾಡೋದು. ನೀವು ಆಗ್ಲೇ ಹೇಳ್ದಂಗೆ ಇದು ಲೈಟ್ ಫೆಸ್ಟಿವಲ್. ಇದು ಕತ್ಲೆಯಿಂದ ನಮಗೆ ಬೆಳಕು ಬರೋದು ಫೆಸ್ಟಿವಲ್. ಇದು ಅಷ್ಟು ಒಳ್ಳೆ ಫೆಸ್ಟಿವಲ್ ನಾವು ಸೆಲೆಬ್ರೇಟ್ ಮಾಡೋದು. ಆ ಸೆಲೆಬ್ರೇಟ್ ಆ ಫೆಸ್ಟಿವಲ್ ನಾವು ಪೊಲ್ಯೂಟ್ ಮಾಡ್ಕೊಂಡ್ ಬರ್ತಾ ಇದೀವಿ. ಸೊ ನಾವ್ ಹೇಳೋದು, ಜನ ಬೇಜಾರ್ ಮಾಡ್ಕೋಬಹುದು, ನಾವು ಹೇಳ್ತಾನೆ ಇರ್ತೀವಿ. ನಮ್ ಫ್ರೆಂಡ್ಸೇ ನಂಗೆ ಬೈತಾರೆ, ನೀನ್ ಬೇರೆ ಕೆಲ್ಸ ಅಲ್ಲ ಅಂತಾರೆ. ಆದ್ರೂ ತಿರ್ಗಾ ಅವಾಗ ಹೇಳ್ತಾ ಇದ್ರೆ ಜನಕ್ಕೆ ತಲೆಗೆ ಹತ್ತೋದು ಅಂತ ಕಾಣುತ್ತೆ. ಯಾಕಂದ್ರೆ ಯಾರು ಇದೇ ಇಲ್ಲ, ಈಗ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳಿದ್ರು. ಸರ್, ಈಗ ನಮ್ಮ ಕಣ್ ಮುಂದೆ ದೆಹಲಿ ಒಂದು ಸಾಕ್ಷಿ ಸರ್, ಒಂದು ನಿದರ್ಶನ ಇದೆ. ಯಾಕಂದರೆ ನೋಡ್ತಾ ಇದ್ದೀವಿ ಏರ್ ಪೊಲ್ಯೂಷನ್ ಹೆಂಗಾಗಿದೆ ಅಂತ ಹೇಳಿ. ಹಾಗಾಗಿನೇ ಬೆಂಗಳೂರು ಸೆಕೆಂಡು ಪೊಲ್ಯೂಷನ್ ನಗರ ಅಂತ ಖ್ಯಾತಿಯನ್ನು ಪಡ್ಕೊಂಡಿದೆ. ಹಾಗಾಗಿನೇ ಈಗ ನಾವು ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಬೆಂಗಳೂರನ್ನ ನಾವು ಕನ್ಸಿಡರ್ ಮಾಡಿ ನೋಡೋದಾದರೆ ಬೇರೆ ಬೇರೆ ಜಿಲ್ಲೆಗಳಿಗಿಂತ ಇಲ್ಲೇ ಜಾಸ್ತಿ ವಾಯು ಮಾಲಿನ್ಯ ಆಗ್ತಿದೆಯಾ? ಅದರ ಜೊತೆಗೆ ಅದರಿಂದ ಬಳಲ್ತಾ ಇರುವಂಥ ಸಂಖ್ಯೆ ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹೌದು, ಆಗ್ತಾನೆ ಇದೆ. ನಾವ್ ಹೇಳ್ಬೇಕಂದ್ರೆ ಈಗ ಮಕ್ಕಳಿಗೆ ಅರಿವು ಬಂದಿದೆ, ಮಕ್ಕಳು ಬಂದು ಹೇಳ್ಕೊಡ್ತಿದ್ದಾರೆ, ಬೇಡ ಪಟಾಕಿ ಬೇಡ ಅಂತಿದ್ದಾರೆ. ಬಟ್ ಆದ್ರೂ ನಾವು ಎಷ್ಟು ಮಟ್ಟಕ್ಕೆ ಆಗಿದೆ ಅಂದ್ರೆ, ಇವ್ರು ಹೇಳೋದು ಗವರ್ಮೆಂಟ್ ಅನಾಲಿಸಿಸ್ ಪ್ರಕಾರ, ಸ್ಟಾಟಿಸ್ಟಿಕ್ಸ್ ಪ್ರಕಾರ ಕಡಿಮೆ ಆಗಿದೆ, ಒಂದಷ್ಟು ಕಡಿಮೆ ಆಗಿದೆ ಅಂತಾರೆ. ಅದನ್ನ ನೀವು ಕರೆಕ್ಟ್ ಆಗಿ ಫಿಗರ್ ಕೊಡಕ್ ಆಗಲ್ಲ, ಇಷ್ಟೇ ಪಟಾಕಿ ಹೊಡೆದಿದ್ದಾರೆ ಇಷ್ಟೇ ಇದೆ ಅಂದ್ಬಿಟ್ಟು. ಬಟ್ ಬಿಸ್ನೆಸ್ ವಾಲ್ಯೂಮ್ ನೋಡಕ್ ಹೋದ್ರೆ ಎಷ್ಟು ಪಟಾಕಿ ತಗೋತಿದ್ರು, ಎಷ್ಟು ಪಟಾಕಿ ತಗೋತಿದ್ದಾರೆ ಈಗ ನೋಡಕ್ ಹೋದ್ರೆ ಡೆಫಿನೆಟ್ ಆಗಿ ಒಂದು ಇದು ಸಿಗತ್ತೆ. ಎಷ್ಟು ಪಟಾಕಿ ಮಾರಾಟ ಆಗಿದೆ, ಎಷ್ಟು ಜನ ಹೊಡೆದಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಸೊ ಎಲ್ಲ ಒಂದ್ ಕಡೆ ನಾವು ನೋಡ್ಬೇಕಂದ್ರೆ ಸೊಸೈಟಿ ಹಸ್ ಫೇಲ್ಡ್ ಅಂತ ಹೇಳ್ಬೇಕು. ಎಲ್ಲಾ ತರನು ನೋಡಕ್ ಹೋದ್ರೆ ನಮ್ದೇ ಒಂದು ಕಾಮನ್ ಸೆನ್ಸ್ ಕಳ್ಕೊಂಡ್ಬಿಟ್ಟಿದೀವಿ ನಾವು. ಇದರಿಂದ ನಮ್ಗೆ ಅಪಾಯ ಇದೆ, ನಾವ್ ಇದು ಮುಟ್ಟಬಾರ್ದು ಅಂದ್ಬಿಟ್ಟು ಗೊತ್ತಿದ್ರು ನಾವ್ ಅದ್ ನೋಡ್ಕೋತೀವಿ. ಸೊ ಆ ತರ ಸಿನಾರೋ ಬಂದ್ಬಿಡುತ್ತೆ ಈಗ. ಹೌದು. ಸೊ ಎಲ್ಲೋ ಒಂದ್ ಕಡೆ ಹೇಳ್ಬೇಕಂದ್ರೆ, ನಿಮ್ದು ಒಳ್ಳೆ ಪ್ರೋಗ್ರಾಮ್ ಮಾಡ್ತಿದ್ದೀರಾ, ಇದೇ ತರ ಎಲ್ಲಾ ಮಾಧ್ಯಮ ಮಾಡಿ ಒಂದ್ ವಾರ ಫುಲ್ ಹಾಕ್ಬೇಕು, ಜನಕ್ಕೆ ಅರ್ಥ ಆಗ್ಬೇಕಂದ್ರೆ. ಅಷ್ಟು ಮಟ್ಟಕ್ಕೆ ಈಗ ಇದಾಗ್ಬಿಟ್ಟಿದೆ ಈಗ ನಮ್ಮ ಇದ್ರೊಳಗೆ. ಕರೆಕ್ಟ್ ಸರ್. ಇನ್ನೊಂದು, ಈಗ ನನ್ನ ಪ್ರಕಾರ ಬರೀ ದೀಪಾವಳಿ ಈ ಥರದ ಹಬ್ಬಗಳ ಸಂದರ್ಭದಲ್ಲಿ ಮಾತ್ರ ಇದ್ರ ಬಗ್ಗೆ ಮಾತಾಡುವಂಥ ಕೆಲಸ ಆಗಬಾರ್ದು, ಅಥವಾ ನಿರ್ಬಂಧ ಹಾಕುವಂಥ ಪ್ರಯತ್ನಗಳಾಗಬಾರ್ದು. ರಾಜಕೀಯ ಕಾರ್ಯಕ್ರಮಗಳಿರಲಿ ಅಥವಾ ಮದುವೆ ಕಾರ್ಯಕ್ರಮ, ಯಾವುದೇ ಒಂದು ಕಾರ್ಯಕ್ರಮಗಳಿದ್ರು ಕೂಡ ಎಲ್ಲದಕ್ಕೂ ಬ್ಯಾನ್ ಮಾಡಿ ಅಥವಾ ಹಸಿರು ಪಟಾಕಿನೇ ಬಳಸಿ ಅಂತ ಒಂದು ಆದೇಶ. ಯಾಕಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೀವಿ ಎಷ್ಟು ನಿಯಮಗಳನ್ನು ಗಾಳಿಗೆ ತೋರ್ತಾ ಇದ್ದಾರೆ. ಬಟ್ ಈ ಹಬ್ಬದ ಸಂದರ್ಭಗಳಲ್ಲಿ ಇದು ಉಪಯೋಗ ಆಗಬಾರ್ದು ಅಥವಾ ಪ್ರಯೋಗ ಆಗಬಾರ್ದು ಅಂತ. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ ಸರ್ ನಾನು. ಯಾಕಂದರೆ ನೋಡಿ, ಇಲ್ಲಿ ಅಲ್ಯೂಮಿನಿಯಮ್ಮು, ಬೇರಿಯಮ್ಮು, ಕ್ರೋಮಿಯಮ್ಮು, ಗ್ಯಾಲಿಯಮ್ಮು, ಸಲ್ಫರು, ಮೆಗ್ನೀಷಿಯಮ್ಮು, ಮ್ಯಾಂಗ್ನೀಸು, ಜಿಂಕು, ಇವೆಲ್ಲ ರಾಸಾಯನಿಕಗಳಿರ್ತವೆ ರೀ ಅಲ್ಲಿ. ಹಸಿರು ಪಟಾಕಿ ಹಚ್ಚಿದರೆ, ಹಸಿರು ಪಟಾಕಿನ ನಾವು ಹೊಡೆದ್ರೆ ಏನು ಪರಿಣಾಮ ಆಗಲ್ಲ ಅಂತಲ್ಲ. ಪಟಾಕಿ ಅಂದರೆ ಪಟಾಕಿನೇ, ಅದು ಸ್ವಲ್ಪ ಏನೋ ಕಡಿಮೆ ಇರ್ಬೋದು ರಾಸಾಯನಿಕ ಅಲ್ಲಿ, ಅಥವಾ ವೇಟ್ ಕಡಿಮೆ ಇರ್ಬೋದು. ಅದು ಬಿಟ್ಟರೆ ಅದು ಎಫೆಕ್ಟ್ ಆಗುವಂಥ ಪಟಾಕಿನೇ ಆಗಿದೆ. ಅದು 70% ಆಗ್ತಾಯಿತ್ತು ಸಾಂಪ್ರದಾಯಿಕ ಪಟಾಕಿ, ಅಂದರೆ ನಾವೇನು ರೆಡ್ ಪಟಾಕಿ ಅಂತ ಹೇಳ್ತೀವಿ ಅದು. ಇದು ಒಂದು 30% ಆಗುತ್ತೆ. ಪರಿಸರದ ಮೇಲೆ ಖಂಡಿತವಾಗ್ಲೂ ಇದು ಎಫೆಕ್ಟನ್ನು ಕೊಡುತ್ತೆ. ನೋಡಿ, ಡಾಕ್ಟ್ರು ಹೇಳ್ತಾ ಇದ್ರಲ್ವಾ, ಕಿಡ್ನಿ ಸಮಸ್ಯೆ ಆಗುತ್ತೆ, ಚರ್ಮ ರೋಗ ಬರುತ್ತೆ, ಪಾರ್ಶ್ವವಾಯು ಬರುತ್ತೆ,
ಮೂರ್ಛೆ ಬರುತ್ತೆ, ಗರ್ಭಿಣಿ ಸ್ತ್ರೀಯರಿಗೆ ಇದು ಅನಾನುಕೂಲ ಆಗುತ್ತೆ. ಹಾಗಾಗಿನೇ ನಾವು ಭಾಳ ಈಸಿಯಾಗಿ ತೆಗೆದುಕೊಳ್ಬಾರ್ದಿದ್ನ. ಸಿಗರೇಟು ಆ ಒಂದು ಹೊಗೆಗಿಂತ, ಜೊತೆಗೆ ವಾಹನದ ಹೊಗೆಗಿಂತ ಅತಿ ಪರಿಣಾಮವನ್ನು ಬೀರುವಂಥ ಒಂದು ರಾಸಾಯನಿಕಗಳನ್ನು ಇದರಲ್ಲಿ ಬಳಸಲಾಗಿರುತ್ತೆ. ಅದರಲ್ಲೂ ಈ ಅಲ್ಯೂಮಿನಿಯಂ ಏನಿದೆ, ಸತು ಏನಿದೆ, ಒಂದೊಂದು ರಾಸಾಯನಿಕಗಳದ್ದು ಕೂಡ ಒಂದೊಂದು ಕಥೆಗಳಿದ್ದಾವೆ. ಸಿಕ್ಕಾಪಟ್ಟೆ ದೇಹದ ಮೇಲೆ ಎಫೆಕ್ಟಿವ್ ಆಗುತ್ತೆ, ಸಾಯುವಂತಹ ಚಾನ್ಸಸ್ಗಳು ಕೂಡ ಇರುತ್ತೆ. ಒಂದೇ ಸಾರಿಗೆ ಸಾಯಲ್ಲ, ಹಂತವಾಗಿ ಸಾಯಿಸುತ್ತೆ ಅಷ್ಟೇ. ನಾವೇನೂ ಆಗಲ್ಲ ಅಂತ ಅಂದ್ಕೊಂಡಿರ್ತೀವಿ. ವರ್ಷಕ್ಕೆ ಲಕ್ಷ ಜನ ಭಾರತದಲ್ಲಿ ಸಾಯ್ತಾ ಇದ್ದಾರೆ, ಸಾವಿರಾರು ಜನ ಕರ್ನಾಟಕದಲ್ಲಿ ಸಾಯ್ತಾ ಇದ್ದಾರೆ ವಾಯು ಮಾಲಿನ್ಯದಿಂದಾಗಿ. ಜೋಸೆಫ್ ಸರ್, ನೀವು ಹೇಳ್ತಾ ಇದ್ರಿ ಈಗ ನಾನು ನಿಮ್ಮ ಪ್ರಶ್ನೆ ಕೇಳಿದ್ದೆ, ಒಂದು ಕೇವಲ ದೀಪಾವಳಿ ಹಬ್ಬದ ಸಂದರ್ಭ ಅಥವಾ ಬೇರೆ ಹಬ್ಬದ ಸಂದರ್ಭ ಅಷ್ಟೇ ಪ್ರಯೋಗ ಆಗಬಾರ್ದು, ರಾಜಕೀಯ ಕಾರ್ಯಕ್ರಮಗಳು ಅಥವಾ ಮದುವೆ ಇನ್ನಿತರ ಕಾರ್ಯಕ್ರಮಗಳಲ್ಲೂ ಕೂಡ ಈ ರೀತಿಯ ಪ್ರಯೋಗಗಳು ಆಗಬೇಕು ಅಂತ ಹೇಳಿ, ಅಂದರೆ ಗ್ರೀನ್ ಪಟಾಕಿನೇ ಸಿಡಿಸಿ ಅಥವಾ ಸಿಡಿಸದೇರಿ ಈ ರೀತಿ ಪ್ರಯೋಗಗಳಾಗಬೇಕು ಅಂತ. ಅಲ್ಲ, ಡೆಫಿನೆಟ್ ಆಗಿ ಜಸ್ಟ್ ಹಬ್ಬದ ಟೈಮ್ ಮಾತ್ರ ಇಲ್ಲ, ನೀವು ಎಲ್ಲಾ ಟೈಮು ನೀವು ಫಾಲೋ ಮಾಡ್ಬೇಕು. ಯಾಕಂದ್ರೆ ನೀವು ನೋಡಿ, ಇದು ಬೇರೆ ನಮ್ಮ ಸ್ಟೇಟ್ ಫೆಸ್ಟಿವಲ್ ಇಲ್ಲ, ಮತ್ತೆ ಮದುವೆ ಅಂತ ಇಲ್ಲ. ಇಂಡಿಯಾ ಮ್ಯಾಚ್ ಗೆದ್ಬಿಟ್ರೆ ಪಟಾಕಿ ಹೊಡಿತಾರೆ ರಾತ್ರಿ ಎಲ್ಲ. ನಿಜ ನಿಜ ನಿಜ. 10 ಗಂಟೆ ಮೇಲೆ ಹೊಡಿಯಂಗಿಲ್ಲ ಅಂದ್ರು 1:30-2 ಗಂಟೆ ತನಕ ಪಟಾಕಿ ಹೊಡಿತಾರೆ ಜನ. ಸೊ ಇವ್ರಿಗೆಲ್ಲ ಏನು ಸೆಲೆಬ್ರೇಷನ್ ಅಂದ್ರೆ ಪಟಾಕಿ ಹೊಡಿಯೋದಂತ ತಗೊಂಡ್ಬಿಟ್ಟಿದ್ದಾರೆ. ಸೆಲೆಬ್ರೇಟ್ ಬೇರೆ ತರನ ಮಾಡಬಹುದು. ಹೌದು, ಮನೆಗೆ ಒಂದು ತಿಂಡಿ ಮಾಡ್ಕೊಂಡು ತಿನ್ಬೋದು, ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾತಾಡ್ಬೋದು, ಬೇರೆ ಬೇರೆ ವಿಷಯಗಳು ಇರುತ್ತೆ ಮಾತಾಡೋದೆಲ್ಲ ಮಾಡೋದ್ ಬಿಟ್ಬಿಟ್ಟು ಪಟಾಕಿ ಹೊಡಿತಾರೆ. ಇದು ಸೆಲೆಬ್ರೇಷನ್ ಅಂತೆ. ಹೌದು. ಯಾವ್ದೋ ಇಂಡಿಯಾ ಗೆದ್ಬಿಟ್ರು ಮ್ಯಾಚ್ ಅಂದ್ರೆ ಇನ್ನ ಅಷ್ಟೇ. ಅದು ಇನ್ನ ಪಾಕಿಸ್ತಾನ ಮೇಲೆ ಗೆದ್ಬಿಟ್ರಂತೂ 1 to 100 times ಮೋರ್ ಹೊಡಿತಾರೆ. ಅದೇನ್ ಉಚಿತನೋ ಗೊತ್ತಿಲ್ಲ. ಪಟಾಕಿ ಹೊಡೆದ್ಬಿಟ್ರೆ ಏನೋ ವಿಕ್ಟ್ರಿ ನಾವ್ ಸೆಲೆಬ್ರೇಟ್ ಮಾಡ್ದಂಗ ನಮ್ ಲೈಫ್ ನ ಹಾಳು ಮಾಡ್ಕೊತಿದೀವಿ ಅಂತ ಅರ್ಥ ಮಾಡ್ಕೋಬೇಕು. ನಾವ್ ಎಷ್ಟೋ ಜನಕ್ಕೆ ಮುಟ್ಟಾಗಿ ಹೇಳಿದೀವಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರೋ ಮ್ಯಾಚ್ ಆಡೋದು ಯಾರೋ ಹೇಳ್ತಾರೆ, ನಿಮ್ ಲೈಫ್ ನ ಯಾಕೆ ಹಾಳು ಮಾಡ್ಕೋತೀರಾ, ನಿಮ್ ಫ್ಯಾಮಿಲಿಗೆ ಉಸಿರಾಡಕ್ ಕಷ್ಟ ಆಗತ್ತೆ ಅಂತ ಹೇಳ್ತೀವಿ. ನೀವ್ ತಿರ್ಗಾಡ್ ನೋಡಿದ್ರೆ ಅವ್ರದ್ದು ಅಷ್ಟೇ, ನಮ್ಮ ಹತ್ರ ದುಡ್ಡಿದೆ, ನಮ್ಗೆ ಅಹಂಕಾರ ಇದೆ, ನಮಗ್ ಕಾಂಟ್ಯಾಕ್ಟ್ ಇದೆ, ಯಾರು ಏನ್ ಮಾಡಕ್ ಆಗಲ್ಲ ಮಾಡ್ತೀವಿ. ಏನ್ ಮಾಡ್ತಾರೆ ನಮ್ ಗವರ್ಮೆಂಟ್, ಸುಮ್ನೆ ಕೂತಿರ್ತಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತೀವಿ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅದ್ರಿಗೆ ಶಕ್ತಿನೇ ಇಲ್ಲ, ಸ್ಪೈನ್ಲೆಸ್. ಕರೆಕ್ಟ್. ಕಂಪ್ಲೀಟ್ ಹೆಲ್ತ್, ವೆಲ್ತ್ ಝೀರೋ ಇನ್ ಫ್ರಂಟ್ ಆಫ್ ಹೆಲ್ತ್. ಹೆಲ್ತ್ ಇಲ್ಲ ಅಂದ್ರೆ ವೆಲ್ತ್ ಇಲ್ಲ. ಅದನ್ನು ನಾವು ದುಡ್ಡು ಕೊಟ್ಟು ಹೆಲ್ತ್ ಹಾಳು ಮಾಡ್ಕೋತಿದೀವಲ್ಲ. ನಿಜ ನಿಜ ನಿಜ. ಅದನ್ನ ದೊಡ್ಡ ಮುಟ್ಟಾಳಗಳು ಯಾರು ಇಲ್ಲ ಅನ್ಬೇಕು. ವಿ ಆರ್ ಸಪೋಸ್ ಟು ಬಿ ಇಂಟೆಲಿಜೆನ್ಸ್ ಸ್ಪೀಶೀಸ್ ಅಂತೀವಿ, ಬಟ್ ಇಂಟೆಲಿಜೆನ್ಸ್ ಎಲ್ಲಿ ತೋರಿಸ್ತಿಲ್ಲ ನಾವು. ನಿಜ 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 ನಿಜ. ಸರ್, ಇನ್ನೊಂದು ಈ ಗ್ರೀನ್ ಪಟಾಕಿ ಅಂದರೆ ಜನರಲ್ ಕಾನ್ಸೆಪ್ಟ್ ಹೇಗೆ ಬಂದಿದೆ ಅಂತ ಹೇಳಿದ್ರೆ, ಇವು ಪರಿಸರಕ್ಕೆ ಪೂರಕವಾಗಿರುವಂಥ ಪಟಾಕಿಗಳು, ಇದರಿಂದ ಏನೂ ಆಗುವುದಿಲ್ಲ ಅಂಥೇಳಿ. ಈಗ ಪ್ರಮಾಣಗಳು, ಆ ಕೆಮಿಕಲ್ಗಳ ಪ್ರಮಾಣಗಳು ಕಡಿಮೆ ಇರುತ್ತೆ ಅಷ್ಟೇ, ಬಟ್ ಎಫೆಕ್ಟ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ನನ್ನ ಪ್ರಕಾರ ಈ ಉತ್ಪಾದನೆ, ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಅದನ್ನೇ ಕಂಪ್ಲೀಟ್ ಬಂದ್ ಮಾಡಬೇಕು ಅಂತ. ಅದು ಸಾಧ್ಯ ಇಲ್ಲ ಅಂತ ಅನ್ಸುತ್ತಲ್ವಾ ಸರ್? ಅದಕ್ಕೆ ಅಷ್ಟಕ್ಕೆಲ್ಲ ಕೈ ಹಾಕಲ್ಲ ಅಂತ ಅನ್ಸುತ್ತೆ ಸರ್ಕಾರಗಳೆಲ್ಲ. ಅಲ್ಲ, ಅದು ಮಾಡಕ್ಕೆ ಇವ್ರಿಗೆ ಪೊಲಿಟಿಕಲ್ ವಿಲ್ ಬೇಕು. ಯಾಕಂದ್ರೆ ಈಗ ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ಈಗ ಏನಾಗ್ತಿದೆ, ಪ್ಲಾಸ್ಟಿಕ್ ಬ್ಯಾನ್ ಅಂದ್ರು. ಹೌದು, ಪ್ಲಾಸ್ಟಿಕ್ ಬ್ಯಾನ್ ಎಲ್ಲಾಗಿದೆ. ಮೈಕ್ರಾನ್ 22 ಮೈಕ್ರಾನ್ ಮಿನಿಮಮ್ ಇರಬೇಕು. ಆಮೇಲೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇರಬಾರ್ದು ಅಂದ್ರು. ಈಗ್ಲೂ ನೋಡಿ ಮ್ಯಾನುಫ್ಯಾಕ್ಚರ್ ಆಗ್ತಿದೆ. ಈಗ್ಲೂ ನೀವು ಯಾವ್ದೇ ಬೆಲೆ ಮಾರ್ಕೆಟ್ಗೆ ಹೋಗಿ, ಯಾವ್ದೇ ಅಂಗಡಿಗೆ ಹೋಗಿ ನಿಮಗೆ ಪ್ಲಾಸ್ಟಿಕ್ ಕೊಡ್ತಾರೆ. ಕರೆಕ್ಟ್. ಸೊ ನಾವ್ ಏನ್ ಮಾಡಿದೀವಿ, ಒಂದು ರೂಲ್ ತಂದು ನಡ್ಸಕ್ಕಾಗಲ್ಲ. ನೀವು ಹೋಗ್ಬಿಟ್ಟು ತಮಿಳ್ನಾಡು ಫ್ಯಾಕ್ಟ್ರಿಗಳು ನೀವು ಮುಟ್ಟಕ್ಕಾಗಲ್ಲ. ಯಾರು ಈ ಬಿಸ್ನೆಸ್ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರಲ್ಲ ಅಂತವ್ರನ್ನೆಲ್ಲ ಟೈಪ್ ಮಾಡಕ್ ನಿಮ್ಗೆ ಎಬಿಲಿಟಿ ಇದೆಯಾ? ಯಾಕಂದ್ರೆ ಇವ್ರಿಗೆ ಫಂಡ್ಸ್ ಬೇಕು, ಪೊಲಿಟಿಕಲ್ ಇದಕ್ಕೆ, ಅವ್ರ ಎಲೆಕ್ಷನ್ ಗೆ ಫಂಡ್ಸ್ ಬೇಕು. ಸುಮ್ನೆ ಕೂತಿರ್ತಾರೆ. ಯಾರ್ ಸೆತ್ರು ಯಾರಿಗೆ ಅವ್ರು ಚೆನ್ನಾಗಿದ್ರೆ ಅಷ್ಟೇ. ಆಟಿಟ್ಯೂಡ್ ಹಂಗಿದೆ ಈಗ. ಕರೆಕ್ಟ್. ಸೊ ನೋಬಡಿ ಇಸ್ ಕೇರಿಂಗ್. ಅವ್ರದ್ದು ಅಷ್ಟೇ, ಆ ತರ ಬಂದ್ಬಿಟ್ಟಿದೆ. ನಾವು ಕರೆಕ್ಟ್ ಆಗಿ ರೂಲ್ಸ್ ಫಾಲೋ ಮಾಡಿದ್ರೆ, ಈಗ ತಮಿಳ್ನಾಡು ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಲ್ಲಿ ನೋ ಪ್ಲಾಸ್ಟಿಕ್. ನೀವು ಅಕಸ್ಮಾತ್ ನಾವೀಗ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀವಿ, ಬಂದಿಪುರ್ಗೆ ಹೋಗ್ತಾ ಇರ್ತೀನಿ ನಾನು ಕಾಡು ಓಡಾಟಕ್ಕೆ. ಅಲ್ಲಿಂದ ನಾನು ಏನಾದ್ರು ಬಂದಿಪುರಿಂದ ಮುದುಮಲೆಗೆ ಹೋಗ್ಬೇಕು, ಊಟಿ ಕಡೆ ಹೋಗ್ಬೇಕಂದ್ರೆ ಕಾರ್ ನಿಲ್ಸ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾರೆ. ನೀವ್ ನೀರ್ ಬಾಟ್ಲ್ ತಗೊಳಂಗಿಲ್ಲ, ನೀವ್ ಯಾವ ಪ್ಲಾಸ್ಟಿಕ್ ಹೌದು ತಗೊಳಂಗಿಲ್ಲ, ಅಲ್ಲೇ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಗೇಟ್ ಹತ್ರ. ಅವ್ರು ಮಾಡ್ಬೇಕಂದ್ರೆ ನಾವ್ ಯಾಕೆ ಮಾಡಬಾರ್ದು? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ರೂಲ್ಸ್ ಬಂದ್ರೆ ಒಂದು ರೂಲ್ ನ ಫಾಲೋ ಮಾಡ್ಬೇಕು. ಇಲ್ಲಿ ಏನಾಗತ್ತೆ ಅಂದ್ರೆ, ರೂಲ್ಸ್ ಆರ್ ಮೇಡ್ ಟು ಬಿ ಬ್ರೋಕನ್. ನಮ್ ಪಾಲಿಸಿ ಮೇಕರ್ಸ್ ಇರ್ತಾರಲ್ಲ, ಇವರೆಲ್ಲ ಬ್ರೇಕ್ ಮಾಡೋರೆ.
ಯಾರಿಗಾರು ಒಂದ್ ಸ್ವಲ್ಪ ಧೈರ್ಯ ಇದ್ರೆ ನಿಂತ್ಬಿಟ್ಟು ಇಲ್ಲ ಇದು ತಡೆ ಹಾಕ್ಬೇಕು, ಎಲ್ರಿಗೂ ರೋಗ ಬರ್ತಿದೆ, ಕೋವಿಡ್ ಆಗಿದ್ಮೇಲೆ ಎಷ್ಟೋ ಇದು ಹಾನಿ ಆಗಿದೆ ಅಂತ ಗೊತ್ತಿದ್ಮೇಲೆ ಒಂದ್ ತೀರ್ಮಾನ ತಗೊಂಡು ಏನೇ ಆಗ್ಲಿ ವೋಟ್ ಹೋದ್ರೆ ಚಿಂತೆ ಇಲ್ಲ, ಲೈಫ್ ಇಂಪಾರ್ಟೆಂಟ್ ರೀ, ನೀವು ವೋಟ್ ನಾಳೆ ಯಾರ್ ಬೇಕಾದ್ರೆ ಹಾಕ್ಬೋದು. ಕರೆಕ್ಟ್. ಈ ಕಾಂಗ್ರೆಸ್ ಇಲ್ಲ, ನಮ್ಮ ಬಿಜೆಪಿ ಇಲ್ಲ, JDS ಇಲ್ಲ, ಪೊಟೆಟೊ ಪಾರ್ಟಿ ಇಲ್ಲ, ಟೊಮೆಟೊ ಪಾರ್ಟಿ ಇಲ್ಲ, ಲೈಫ್ ಇಲ್ಲ ಅಂದ್ರೆ ಯಾವ ಪಾರ್ಟಿನೂ ಇಲ್ಲ. ಕರೆಕ್ಟ್. ಸೊ ಅದು ತಿಳ್ಕೊಬೇಕು, ಪೊಲಿಟಿಕಲ್ ವಿಲ್ ಬೇಕು. ಅದೇ ತರ ಜನನು ಅರ್ಥ ಮಾಡ್ಕೋಬೇಕು, ಯಾವಾಗ ನಾವ್ ಏನ್ ಮಾಡ್ಬೇಕು ಅರ್ಥ ಮಾಡ್ಬೇಕು. ನಾವ್ ಆಗ್ಲೇ ನಿಮ್ಗೆ ಉದಾಹರಣೆ ಕೊಟ್ಟೆ, ಅಲ್ಲಿ ಬಿಸಿ ಇದೆ ಮುಟ್ಬೇಡ ಅಂದ್ರು ಮುಟ್ತೀವಲ್ಲ ನಾವು, ಎಂತ ಮುಟ್ಟ ಅಲ್ರು. ಅದೇ ತರ ನೀವ್ ಪ್ರಾಣಿಗಳಿಗೆ ಹೇಳಿ ಅಲ್ಲಿ ಏನೋ ಅಪಾಯ ಇದೆ ಅಂದ್ರೆ ಪ್ರಾಣಿಗಳು ಓಡುತ್ತೆ. ಒಂದ್ ಗ್ರೇಟ್ ಎಕ್ಸಾಂಪಲ್ ಅಂದ್ರೆ ಏನಾದ್ರು ಒಂದು ಸುನಾಮಿ ಆಗತ್ತೆ, ಅರ್ಥಕ್ವಿಕ್ ಆದ ಅಂದ್ರೆ 6 ಸೆನ್ಸ್ ಪ್ರಾಣಿಗಳು ಅಲ್ಲಿಂದ ಮೂವ್ ಆಗ್ಬಿಡತ್ತೆ. ನಾವುಗಳು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಏನ್ ಆಗ್ಬೋದು ನೋಡೋಣ, ವಿಡಿಯೋ ಮಾಡ್ಬೇಕು, ಸೆಲ್ಫಿ ತಗೋಬೇಕು ನಿಂತ್ಕೋತೀವಿ. ಕರೆಕ್ಟ್. ಸೊ ಆ ತರ ನಮ್ಮ ಸಿಚುವೇಶನ್ ಈಗ. ಸರ್, ಇನ್ನೊಂದು, ಈಗ ಹಸಿರು ಪಟಾಕಿ ಏನಿದೆ ಅದಕ್ಕೆ ಪರ್ಯಾಯವಾಗಿ ಏನಾದರೂ ಆವಿಷ್ಕಾರ ಮಾಡುವಂತಹ ಪ್ರಯತ್ನಗಳಾಗಬೇಕಂತ. ಯಾಕಂದರೆ ಹಸಿರು ಪಟಾಕಿಯಿಂದನೂ ಖಂಡಿತ ಎಫೆಕ್ಟ್ ಆಗೇ ಆಗುತ್ತೆ. ಹಾಗಾಗಿ ಜನರಿಗೆ ಈಗ ಶಬ್ದ ಅಂದರೆ ಒಂಥರ ಮನರಂಜನೆ, ಅಥವಾ ಪಟಾಕಿ ನಮಗೆ ಶಬ್ದ ಬೇಕೇ ಬೇಕು, ಆ ರೀತಿ ಹಠ ಜನರು ಸಹಜವಾಗಿ ಮಾಡೇ ಮಾಡ್ತಾರೆ, ಅಥವಾ ಮಕ್ಕಳು ಹಠ ಮಾಡ್ತೇವೆ ಅಂತೇಳಿ ಕಾರಣಗಳನ್ನು ಕೂಡ ಉಡಾಫೆಯಾಗಿ ಉತ್ತರ ಕೊಡ್ತಾ ಇರ್ತಾರೆ. ಹಾಗಾಗಿ ಪರ್ಯಾಯವಾಗಿ ಕಂಡುಹಿಡಿಯೋದು ಸೂಕ್ತ ಅಂತಲೇ ಹೇಗೆ ಅನ್ನೋದು. ಅಲ್ಲ, ಇವ್ರಿಗೆ ಸೌಂಡ್ ಬೇಕಂದ್ರೆ ಮ್ಯೂಸಿಕ್ ಸಿಸ್ಟಮ್ ಇದೆಯಲ್ಲ, ಅದನ್ನ ಪಟಾಕಿ ನಾಯ್ಸ್ ಹಾಕೋಬಹುದಲ್ಲ. ಕರೆಕ್ಟ್. ಅವ್ರಿಗೆ ಸೌಂಡ್ ಬೇಕಂದ್ರೆ ಹೌದು, ಅದು ಮಾಡಬಹುದಲ್ಲ. ಇವ್ರಿಗೆ ಆತರ ಮಜಾ ಸಿಗ್ಬೇಕು, ಕಿಕ್ ಬೇಕಂದ್ರೆ, ಅವ್ರಿಗೆ ನಶೆ ಬೇಕಂದ್ರೆ ಸೌಂಡ್ ಹಾಕೊಂಡ್ ಬಡಿಸ್ಕೊಳ್ಳಿ, ಬಡ ಎಲ್ಲ ತರ ಹೊಡಿಯುತ್ತೆ. ಎಲ್ಲ ಆತರ ಯಾಕೆ ನಾವು ಪರಿಸರ ನಾಳ್ ಮಾಡ್ಬೇಕು? ಇದು ನಾವು ಕೇಳ್ಕೊಳ್ಳೋದು ನಿಮ್ ಮಾಧ್ಯಮದಿಂದ ನಾವು ಕೇಳ್ಕೊತೀವಿ. ಬಹಳ ಥ್ಯಾಂಕ್ ಯು ಹೇಳ್ಬೇಕು, ನೀವು ಈ ಪ್ರೋಗ್ರಾಮ್ ಮಾಡ್ತಿರೋದು. ನನ್ ಬಗ್ಗೆ ಒಂದಷ್ಟು ಜನ ಭಯಕ್ಕೂ ಶುರು ಮಾಡ್ತಾರೆ, ಪರವಾಗಿಲ್ಲ. ಆದ್ರೂ ನಾವು ಮಾತಾಡೋದಕ್ಕೇನಂದ್ರೆ, ಈ ಗ್ರೀನ್ ಪಟಾಕಿನೂ ಬೇಡ, ಈ ರೆಡ್ ಪಟಾಕಿನೂ ಬೇಡ, ಯಾವ ಪಟಾಕಿನೂ ಬೇಡ. ಯಾಕಂದ್ರೆ ಪರಿಸರ ಮುಂಚೆ ತರ ಇಲ್ಲ. ಈಗ ಕ್ಲೈಮೇಟ್ ಎಮರ್ಜೆನ್ಸಿ ಅರ್ಥ ಮಾಡ್ಕೋಬೇಕು. ಹೌದು, ಯಾವತ್ ಏನಾಗ್ತಿದೆ ಅಂದ್ಬಿಟ್ಟು ನಿಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ. ಆ ಟಿಪ್ಪಿಂಗ್ ಪಾಯಿಂಟ್ ಬಂದ್ಬಿಟ್ಟಿದೆ. ಈಗಾದ್ರೂ ನಾವ್ ಎದ್ನಿದ್ದು ಇಲ್ಲಪ್ಪ ಹಿಂಗ ಆಗ್ತಾ ಇದೆ, ನಮ್ ಫ್ಯೂಚರ್ ಜನರೇಷನ್ಸ್ ನೋಡ್ಕೋಬೇಕು ಅನ್ನೋ ಒಂದು ನಮಗೆ ಆ ಇದ್ರೆ ಇಂಟ್ರೆಸ್ಟ್ ಇದ್ರೆ, ನಾವ್ ಇವತ್ತೇ ಈ ಪಟಾಕಿ ಬೇಡ, ದೀಪ ನಮ್ಮ ಕತ್ಲೆಗೆ ಬೆಳಕು ಇಡೋದು, ದೀಪನ ಇಟ್ರೆ ಸಾಕು. ಎಷ್ಟೋ ಇದು ಸಿಕ್ಕತ್ತೆ ಎಲ್ರಿಗೂ ಖುಷಿ. ಇದು ಎಂತ ಇದಿರುತ್ತೆ ಅಂದ್ರೆ, ಯು ಆರ್ ಆಫರಿಂಗ್ ಗುಡ್ ಹೆಲ್ತ್ ಟು ಪೀಪಲ್. ಥ್ಯಾಂಕ್ ಯು. ಗ್ರೇಟ್ ದಿವಾಲಿ ಗ್ರೀಟಿಂಗ್ಸ್ ಮಾಡ್ತೀವಲ್ಲ, ಹ್ಯಾಪಿ ದಿವಾಲಿ, ಗ್ರೇಟ್ ದಿವಾಲಿ, ಪ್ರಾಸ್ಪರಸ್ ದಿವಾಲಿ ಅಂದ್ಬಿಟ್ಟು. ನೀವು ದಯವಿಟ್ಟು ದೀಪ ಹತ್ತಿದ್ರೆ ಎಲ್ಲರಿಗೂ ಹೆಲ್ತಿ ದಿವಾಲಿ ಬರುತ್ತೆ. ಹೆಲ್ತ್ ಇದ್ರೆ ನಿಮ್ಗೆ ಯಾವ ಪ್ರಾಸ್ಪರಿಟಿ ಎಲ್ಲ ಬರುತ್ತೆ. ಹೆಲ್ತ್ ಇಲ್ಲ ಅಂದ್ರೆ ನೋ ಚಾನ್ಸ್ ಆಫ್ ಯು ಸರ್ವೈವಿಂಗ್. ಸೊ ನಾವ್ ಕೇಳ್ಕೊತಿರೋ ಜನಕ್ಕೆ, ನೀವ್ ಬೇಜಾರ್ ಮಾಡ್ಕೋಬಹುದು, ನಾವ್ ಈ ತರ ಹೇಳ್ತಾ ಇದೀವಿ ಅಂದ್ಬಿಟ್ಟು. ಬಟ್ ನಾವ್ ನಿಮ್ಗೆ ಬೇಡ್ಕೋತೀವಿ, ದಯವಿಟ್ಟು ಇದನ್ನ ಯೋಚಿಸಿ, ಫ್ಯೂಚರ್ ಏನಾದ್ರು ಬಿಟ್ಟು ಹೋಗೋಣ. ಖಂಡಿತ ಖಂಡಿತ ಜೋಸೆಫ್ ಅವರ್ ಸರ್, ನಮ್ಮ ರಾಜ್ಯದ ಜನರಿಗೆ ಉಪಯುಕ್ತವಾದಂಥ ಮಾಹಿತಿಯನ್ನು ಕೊಟ್ಟರಿ. ಜೊತೆಗೆ TV5ನ ಈ ಅಭಿಯಾನಕ್ಕೆ ತಾವು ನಿರಂತರವಾಗಿ ಕೈ ಜೋಡಿಸಿದ್ದೀರಿ. ನಿಮಗೆಲ್ಲ ನಮ್ಮ ಸಿಬ್ಬಂದಿ ಪರವಾಗಿ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಈಗ ಹಸಿರು ಪಟಾಕಿ ಹೊಡೆದ್ರೆ ಏನಾಗುತ್ತೆ ಅಂಥೇಳಿ. ಒಟ್ಟಿನಲ್ಲಿ ಪಟಾಕಿ ಅಷ್ಟೇ, ಎಫೆಕ್ಟ್ ಅಂತೂ ಖಂಡಿತವಾಗ್ಲಾಗುತ್ತೆ. ಅದರಲ್ಲಿರುವಂತಹ ಆ ಕೆಮಿಕಲ್ಗಳಿಂದ ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ನೀವು ತಿಳಿದುಕೊಂಡ್ರಿ. ಸೌಂಡ್ ಆಗಬೇಕು ಅಂತ ಹೇಳಿದ್ರೆ ಅದೇ ಯಾವುದು ಸೌಂಡ್ ಮ್ಯೂಸಿಕ್ ಹಾಕ್ಕೊಳ್ಳಿ. ಪಟಾಕಿ ಸೌಂಡೇ ಬೇಕಂದರೆ ಪಟಾಕಿದೇ ಒಂದು ಮ್ಯೂಸಿಕ್ ಹಾಕ್ಕೊಂಡು ಕೇಳ್ಬೋದಲ್ವಾ. ನೋಡಿ ಎಂಥ ಅದ್ಭುತವಾದಂಥ ಮಾತನ್ನು ಹೇಳಿದರು. ಹಾಗಾಗಿನೇ ಪಟಾಕಿ ಗ್ರೀನ್ ಅಷ್ಟೇ, ಅದ್ರ ಒಳಗಡೆ ವಿಷ ತುಂಬಿರುತ್ತೆ ಅದರಲ್ಲಿ. ಅದೇನೋ ತರಕಾರಿಗಳಿಂದ ಮಾಡಿರುವಂಥ ಹಸಿರು ಪಟಾಕಿ ಅಲ್ಲ ಅದು. ಅದರಲ್ಲೂ ಅಲ್ಯೂಮಿನಿಯಂ ಇರುತ್ತೆ, ಸಲ್ಫರ್ ಇರುತ್ತೆ, ನೈಟ್ರೋಜನ್ ಇರುತ್ತೆ. ಇವೆಲ್ಲವೂ ಕೂಡ ಪರಿಸರದ ಮೇಲೆ ಅಷ್ಟೇ ಯಾಕೆ ನಮ್ಮ ಮೇಲೆ ಜಾಸ್ತಿ ಪರಿಣಾಮ ಬೀರುತ್ತೆ. ನಮ್ಗೆ ಗೊತ್ತಾಗೋದಿಲ್ಲ, 2 ದಿನ ಪಟಾಕಿ ಹೊಡೆದ್ರೆ ಏನ್ರಿ ಆಗುತ್ತೆ. ಈ ಥರ ಉಡಾಫೆ ಕೊಡುವಂಥವ್ರು ಕೂಡ ಇದ್ದಾರೆ. ಹಾಗಾಗಿ ಇದು ಕೇವಲ ದೀಪಾವಳಿಗಷ್ಟೇ ಆಗಬಾರ್ದು. ನಮ್ಮಲ್ಲಿ ಸತ್ತಾಗೂ ಕೂಡ ಪಟಾಕಿ ಹೊಡಿತಾರೆ, ಮದುವೆಗೂ ಪಟಾಕಿ ಹೊಡಿತಾರೆ, ರಾಜಕೀಯ ಕಾರ್ಯಕ್ರಮಗಳಲ್ಲಿ ಪಟಾಕಿ ಹೊಡಿತಾರೆ. ಹಾಗಾಗಿನೇ ಎಲ್ಲ ಕಡೆಗಳಲ್ಲೂ ಕೂಡ ಈ ಕ್ರಮಗಳು, ಸರ್ಕಾರದ ನಿಯಮಗಳು ಇನ್ನೂ ಜಾಸ್ತಿ ಜಾರಿಗೆ ಬರಬೇಕು. ಜನರಲ್ಲಿ ಅವೇರ್ನೆಸ್ ಬರಬೇಕು. ಈಗ ನಮ್ಮಷ್ಟಕ್ಕೆ ನಾವು ತಿದ್ಕೊಳ್ಬೇಕು ಅಷ್ಟೇ. ಅವ್ರು ಹೇಳಿಲ್ಲ ಇವ್ರು ಹೇಳಿಲ್ಲ ಅಂಥೇಳಿ ಅದು ನಮ್ಗೆ ಗೊತ್ತಾಗಬೇಕು. ಖಂಡಿತ ಹಂತ ಹಂತವಾಗಿ ಮುಂದೆ ಹೋಗ್ತಾ ಹೋಗ್ತಾ ನೀವು ಪರಿಸ್ಥಿತಿ ಹೆಂಗಾಗುತ್ತೆ ನೋಡಿ. ಈಗ ಡೆಲ್ಲಿ ಇದೆ ಅಲ್ವಾ, ಅದಕ್ಕಿಂತ ಬಹಳ ಭೀಕರವಾಗಿ ನಮ್ಮ ರಾಜ್ಯದಲ್ಲೂ ಕೂಡ ವಾಯು ಮಾಲಿನ್ಯ ತೀವ್ರ ಮಟ್ಟಕ್ಕೆ ಹೋಗುತ್ತೆ. ಹಾಗಾಗಿನೇ TV5 ಮತ್ತೊಮ್ಮೆ ಕಳಕಳಿಯಿಂದ ರಾಜ್ಯದ ಜನರಲ್ಲಿ ಕೇಳ್ತಾ ಇರೋದು,
ಗ್ರೀನ್ ಪಟಾಕಿಯನ್ನು ಬಳಸಿ ಮುಂದಿನ ದಿನಗಳಲ್ಲಿ ಕಂಪ್ಲೀಟಾಗಿ ಪಟಾಕಿಯನ್ನು ನೀವೇ ಸ್ವತಃ ತಮ್ಮಷ್ಟಕ್ಕೆ ಬ್ಯಾನ್ ಮಾಡಿ. ಈಗ ಆಲ್ರೆಡಿ ತಂದಿಟ್ಟಿರ್ತೀರಿ, ಸ್ಟಾಕ್ ಮಾಡಿರ್ತೀರಿ, ದುಡ್ಡೆಲ್ಲ ಖರ್ಚು ಮಾಡಿರ್ತೀರಿ. ಅದರಷ್ಟು ಕಡಿಮೆ ಡೆಸಿಬಲ್ ಇರುವಂಥದ್ದು ಏನಿದೆ, ಪರಿಸರಕ್ಕೆ ಪೂರಕವಾದಂಥ ಗ್ರೀನ್ ಪಟಾಕಿಗಳನ್ನೇ ಬಳಸಿ ತಂದಿರೋರು ಮಾತ್ರ. ಈಗೇನು ತರಬೇಕಂತ ಹೋಗ್ತಾ ಇದ್ದೀರಿ, ಅವರು ಸ್ವಲ್ಪ ಆಲೋಚನೆ ಮಾಡೋದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಅದು ನಿಮಗೆ ಖಂಡಿತವಾಗ್ಲೂ ದೇಹದ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡೋದಿಲ್ಲ. ಪಟಾಕಿನ ಹೊಡೆದೇ ಇದ್ದರೆ ಎಲ್ಲರ ಜೊತೆಗೆ ನೀವು ಕೈ ಜೋಡಿಸಿ ಅನ್ನುವಂಥ ಮಾತನ್ನು ನಾವು ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀವಿ.